ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು? ನನಗೆ ಅಸಹ್ಯ ಆಗ್ತಾ ಇದೆ. ನನ್ನ ಲವ್ವೇ ಫೇಲಿಯರ್ ಆದಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ನಾನು ಡಿಸೈಡ್ ಮಾಡಿರೋದೇ ಕರೆಕ್ಟ್. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕೆ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ, ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರ್ಸ್ಲೇಬೇಕು, ನೋಡ್ಲೇಬೇಕು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ದೆ, ಓಕೆ. ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ, ಅಂದ್ರೆ ಈ ವಿಷಯ ನಮ್ ಇಬ್ಬರಲ್ಲೇ ಇರ್ಬೇಕು. ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಲೇಬೇಕು. ನೋಡೋ ಪ್ಲೀಸ್. ನೋಡೋ ಚೆನ್ನಾಗಿ ನೋಡ್ಕೊ. ತಲೆ ಕೆರಿತಾ ಇದ್ದಂಗೆ. ವಿಗ್ಗ ನನ್ನ ಮಗನೇ, ಕೂದ್ಲಿತ್ತು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಕಾಯ್ತಾ ಕಣೋ. ಈಗ ಅವಳು ಕೈ ಕೊಟ್ಲಲ್ಲ, ಅವಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನ್ ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಹೋಗು, ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊ ಹೋಗು. ಏ ವಾಸನೆ ಬರ್ತಾನೆ ನಂದಲ್ಲ, ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ಏನು ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಏ ಮಕ್ಕಳೇ ಮಲ್ಕೋಬೇಡ, ಜನ ಸರಿ ಇಲ್ಲ. ಅಜ್ಜಯ್ಯ, ಈಗ ಬಂದವ್ರನ್ನ ನೋಡಿದ್ರೆ ಕದ್ಲಂಗೆ ಕಾಣ್ತಾ ಇಲ್ಲ. ಗೆಸ್ಟ್ ಹೌಸ್ಗೆ ಚಿಕ್ಕ ಯಜಮಾನರು ಬರ್ತಿಲ್ಲ ಅಂತ ಗೊತ್ತಿದ್ದೆ. ಸಂತೋಷವಾಗಿದ್ವಿ. ನಮ್ದೇ ರಾಜ್ಯ, ನಮ್ದೇ ರಾಜ್ಯಭಾರ. ಅವರಿದ್ದಷ್ಟು ನಮ್ಗೆ ತೊಂದ್ರೆ. ಏನ್ ಮಾಡೋದು ಅಜ್ಜಯ್ಯ? ದೊಡ್ಡ ಯಜಮಾನ್ರು ಏನ್ ಹೇಳಿದ್ರು? ಅವರೇ ಫೋನ್ ಮಾಡಿ ಬಂದವ್ರಿಗೆ ತೊಂದರೆ ಆಗ್ದಿದಂಗ್ ನೋಡ್ಕೋ ಅಂದ್ರು. ಚಿಕ್ಕ ಯಜಮಾನ್ರು ಬರೋದ್ರೊಳಗೆ ಇಲ್ಲಿ ಒಂದೇ ಒಂದು ಪಿಳ್ಳೆ ಅಲ್ಲ ಪುಳ್ಳೆ ಕೂಡ ಉರ್ದು ಬೂದಿಯಾಗಿರ್ಬೇಕು. ಆದಿವಾರದೊಳಗಡೆ ಇಲ್ಲಿರೋರೆಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಬಂಗ್ಲೆಯಿಂದ ಆಚೆ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಕಷ್ಟ. ಯಾಕ್ಲ ಕಷ್ಟ? ಕರ್ಸ್ಲಾ ಪಾರ್ವತಿನ. ಆಯ್ತು ಅಜ್ಜಯ್ಯ. ಈ ಮನೇಲಿ ನಾವ್ ಏನ್ ಅನ್ಕೊಂಡ್ಬಂದಿದ್ವಿ ಅದೇ ನಡೆಯೋದು. ನೀನ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ನಾನ್ ಗ್ಯಾರಂಟಿ ಇದೀನಿ. ಆದ್ರೆ ನೀನ್ ಅವಾಗ ನಾನು ಫೋನ್ ಮಾಡಿ ತಲೆ ತಿನ್ಬೇಡ. ಗುಸ್ಗುಸ್ ಅಂತ ಫೋನಲ್ಲಿ ಮಾತಾಡ್ತಾ ಇದ್ಯಾ? ಬದುಕಕ್ಕೆ ಸಾಲ ಮಾಡಿದ್ವಲ್ಲಪ್ಪ, ಬ್ಯಾಂಕ್ ನಾವು ಸುಮ್ಮನೆ ಬಿಟ್ಬಿಡ್ತಾರ. ಆಮೇಲೆ ನಾವು ಸತ್ರು ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ನಾವ್ ಹೇಳ್ದೆ ಕೇಳಿ ಸತ್ರೆ ಮುಖ ನೋಡಕ್ ಬಂದವರು ಮಣ್ಣಾಕಲ್ಲ ಕ್ಯಾಕರ್ಸಿ ತುಪ್ಪಕ್ಕನ್ನ ಮುಖಕ್ಕೆ ಹೋಗಿತಾರೆ. ಈಗ ನೋಡೋ ಎಲ್ಲ ಸೆಟಲ್ಡ್. ನಾನು ಯಾರಿಗೂ ಏನು ಕೊಡಂಗಿಲ್ಲ. ಕೊಡಕ್ ಏನಿದೆ ನಿನ್ನ ಹತ್ರ? ಹಾಕೊಂಡಿರೋ ಕಿತ್ತೋಗಿರೋ ಬಟ್ಟೆ, ಇನ್ನೂ ಹೋಗೋ ಪ್ರಾಣ. ಕರೆಕ್ಟ್ ಮಚ. ಅದ್ ಸರಿ, ನನಗೇನೋ ಲವ್ ಪ್ರಾಬ್ಲಮ್ ಇದೆ, ನಾನ್ ಸಾಯ್ತಾ ಇದ್ದೀನಿ. ನಿನಗೇನೋ ರೋಗ ಬಂದಿರೋದು ಯಾಕೆ? ಚಂದು, ಫಸ್ಟ್ ನಿನ್ ಸ್ಟೋರಿ ಹೇಳು. ಪ್ರವೀಣ್ ಆಮೇಲೆ ಕೇಳೋಣ. ಸಾವಲ್ಲಿ ಫ್ರೆಂಡ್ಸ್ ಆಗಿದೀವಿ, ಕೊನೆದಾಗಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರೆ ಬೆಟರ್. ಹಾಗಾದ್ರೆ ನೀನೇ ಹೇಳು ಐಶು. ನಂದಿರ್ಲಿ, ಮೊದ್ಲು ನಿಂದ್ ಹೇಳು. ಹೇಳಪ್ಪ, ಕೇಳ್ತಾವಳೆ. ಏನು ಅಂತ ಹೇಳಿ? ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿದ್ದೆ. ಆಗ ನನ್ನ ಲೈಫ್ ಎಂಟ್ರಿ ಆದವಳೆ ಸೋನು. ಚಂದು, ನಿನ್ ಜೊತೆ ಲಂಚಿಗೆ ಬರಕ್ ಆಗಲ್ಲ ಕಣೋ. ಯಾಕೆ? ನನ್ನ ಜೊತೆ ಲಂಚಿಗೆ ಬರಕ್ ಇಷ್ಟ ಇಲ್ವಾ? ಹಾಗಲ್ವೋ, ಮದ್ವೆಗೆ ಇನ್ನು 1 ತಿಂಗಳಿದೆ. ಈ ಆಫೀಸು ಕೆಲಸ ಎಲ್ಲ ಬೇಕಾ? ನಿನಗ್ ಗೊತ್ತಲ್ವಾ, ನಾನ್ ನನ್ನ ಫ್ರೆಂಡ್ ಬ್ರದರ್ ಹತ್ರ ಕೆಲಸ ಮಾಡ್ತಾ ಇರೋದು. ನಾನ್ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಸ್ಯಾಟಿಸ್ಫೈ ಆಗಲ್ಲ. ಓ ಗಾಡ್, ನಿಮ್ ಬಾಸಿಗೆ ನನ್ನ ಫಿಯಾನ್ಸಿನೇ ಬೇಕಾ? ಹಾಗಲ್ಲ ಕಣೋ. ಇನ್ನೇಗೆ? ಮೊನ್ನೆವರೆಗೂ ಬಿದ್ದೋಗಿದ್ ಕಂಪನಿನ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಈಗ ಒಂದ್ ಶೇಪ್ ತಂದ್ವಿನಪ್ಪ. ಇಲ್ಲೇ ಸ್ಟಾಪ್ ಮಾಡು.
ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಅವಳಿಗೆ ಎಷ್ಟೋ ಜನ ಬಾಯ್ ಫ್ರೆಂಡ್ಸ್ ಇದ್ರು. ನನ್ನ ದುಡ್ಡಲ್ಲೇ ಅವ್ರಿಗೆಲ್ಲ ಗಿಫ್ಟು ಕೊಡ್ತಾ ಇದ್ಲು. ವಾವ್ ನೈಸ್. ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮ್ಮ ಡ್ಯಾಡ್ ಖುಷಿಯಾಗಿದ್ರು. ಇನ್ವಿಟೇಷನ್ನು ಅವರೇ ರೆಡಿ ಮಾಡಿದ್ರು. ಎಲ್ಲಿ ಕೊಡಿಲಿ? ವಾವ್ ಕಳ್ಳ. ಹಾಡಿದ್ದಾರೆ. ನನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಹೋಗಿದ್ದೆ. ಅದರಲ್ಲಿ ಇದ್ದಿದ್ದ ಫೋಟೋ ನೋಡಿ ಇವಳು ನನ್ನ ಹಳೇ ಲವ್ವರು ಈಗ ಇನ್ನೊಬ್ಬನ ಜೊತೆ ಡೇಟಿಂಗಲ್ಲಿ ಇದ್ದಾಳೆ ಅಂತ ಹೇಳ್ದ. ನನಗೆ ಕೋಪ ಬಂದು ಬೈದ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವಳಿರೋ ಜಾಗ ಕುಡ್ಕೊಂಡು ಹೋದೆ. ಏನೋ ಮಾಡ್ತಿದ್ಯಾ? ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ. ಪ್ರೀತಿಸಿದವಳಿಂದ ನಮ್ಮ ಮರ್ಯಾದೆನೇ ಹೋಗಾದ್ಮೇಲೆ ಬದುಕೋದ್ಕಿಂತ ಸಾಯೋದ ಮೇಲೂ. ಎಷ್ಟು ಪ್ರೀತಿಸ್ತಾ ಇದೆ ಗೊತ್ತೇನೋ? ನನ್ನ ಮದುವೆ ಆಗ್ತೀನಿ ಅಂತಾಳೆ, ಬೇರೊಂದ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇಳಿದ್ರೆ ಕಸಿನ್ ಬ್ರದರ್ ಅಂತಾಳೆ. ಯಾರಾದ್ರೂ ಬ್ರದರ್ನ ಕ್ಲಬ್ಬಲ್ಲಿ ತಪ್ಕೊಂಡು ಮುತ್ಕೊಡ್ತಾರನೋ? ಈಗಲೇ ಹಿಂಗಾದ್ರೆ ನಾಳೆ ಮದುವೆ ಆದ್ಮೇಲೆ ಮನೆ ಹೊರಗಡೆ ಅವ್ನ ಚಪ್ಪಲಿ ನೋಡ್ಬಿಟ್ಟು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಂತ ಚೀಪ್ ಮೆಂಟಾಲಿಟಿ ಹುಡುಗಿ ಬೇಡಪ್ಪ. ಬೇಡ ಬಿಟ್ಬಿಡು. ಅವಳು ಮದುವೆ ಮಾಡ್ಕೋಬೇಡ. ಅದಕ್ಕೆ ನೀನ್ ಯಾಕೆ ಸಾಯ್ತೀಯಾ? ಅವಳನ್ನೇ ಮದುವೆ ಮಾಡ್ಕೊಂತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಅವಳಿಗೆ ನನ್ ಬಿಟ್ಟು ಊರಲ್ಲಿರೋ ಎಲ್ಲ ಹುಡುಗರು ಅವಳ ಬಾಯ್ ಫ್ರೆಂಡ್ಸು. ಮೊನ್ನೆ ಇವಳು ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ. ಅಂತವಳು ನನ್ನ ಮದುವೆ ಆಗ್ಬೇಕಾ? ಬೇರೆ ಏನಾದ್ರೂ ಯೋಚನೆ ಮಾಡೋಣ ಬಿಡ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಸೂಸೈಡ್. ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಅವಾಗಲೇ ಡಿಸೈಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಸ್ಟೋರಿ. ನಿಂದು? ನಂದು ಸ್ಟೋರಿ ಅಲ್ಲ, ಗ್ರಂಥ. ಗರುಡ ಪುರಾಣ. ಪ್ಲೀಸ್, ಇದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನಿಮ್ಮ ಮನೇಲಿ ತಿಳಿಸಾರು ಚೆನ್ನಾಗಿ ಮಾಡ್ತಾರಲ್ವಾ? ಸತ್ರೆ ಬಾಯಿಗೆ ನೀರು ಚೆನ್ನಾಗಿ ಹಾಕ್ತೀವಿ. ಚಂದು, ಬೇಸಿಕಲಿ ಐ ಆಮ್ ಫ್ರಮ್ ಚೆನ್ನೈ. ಇಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಬಂದಿದ್ದೀನಿ. ನನ್ ಮಾವನ್ಗೂ ನನ್ಗೂ ಎಂಗೇಜ್ಮೆಂಟ್ ಆಗಿದೆ. ನನಗ್ ನನ್ ಮಾವ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ನಮ್ಮಮ್ಮನಿಗೆ ಅವನ್ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ. ನಮ್ ಮಾವ ಒಬ್ಬ ಗೇ ಅಂತ ನಮ್ಮಮ್ಮನ್ ಎಷ್ಟ್ ಹೇಳಿದ್ರು ನಂಬ್ಲಿಲ್ಲ. ನನಗ್ ಬೇರೆ ಲವ್ ಅಫೇರ್ ಇದೆ, ನಾನ್ ಬೇಕು ಅಂತ ನಮ್ಮ ಮಾವನ್ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಮ್ ಮಾವ ಕ್ರಿಯೇಟ್ ಮಾಡಿದಾನೆ. ಎಲ್ರೂನು ನಂಬ್ಸಿದಾನೆ. ಅವ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಅಟೆಂಪ್ಟ್ ಸಹ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ಇಲ್ಲಿಗೆ ಬಂದೆ. ಐಶು, ಏ ಐಶು, ಲೋ ಪ್ರವೀಣ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯಾ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚ್ಚ. ಈಗ ನೋಡು, ನೀನು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸೂಸೈಡ್ ಮಾಡ್ಕೋಬೇಕು ಅಂತ. ನಾನ್ ಬೇಡ ಅಂದ್ರೆ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗ. ಹೋಗ ಮಗ, ಹೋಗ. ಸರಿ, ಲೆಟ್ ಮಿ ಟ್ರೈ. ಅಬ್ಬಾ ಐಶೋ, ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರೇ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ. ಸ್ಟೋರಿ ಅಲ್ಲ, ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ಅವಳ ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 ಡೇಸ್ ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರೆ ಅಷ್ಟೇ. ಐಶು, ಕಂಟಿನ್ಯೂ. ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಕೊಳ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿಂದಲ್ಲ, ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು. ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ? ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ. ಅಪ್ಪ ರಾಮ ಸಾಕಾಗೋಯ್ತಪ್ಪ. ಏಯ್, ಏನಂತ? ಎಲ್ಲ ಮೂಳೆಗಳಂತೆ ಕಣ. ಮೂಳೆನಾ? ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ಸಾಯ್ತೀನಿ ಅಂತ ಕೂತಿದ್ದಾಳೆ.
ತುಂಬಾ ಕಷ್ಟಪಟ್ಟು ನಿಂಗೋಸ್ಕರ 3 ದಿನ ಸುಸೈಡ್ನ ಪೋಸ್ಟ್ಪೋನ್ ಮಾಡಿಸಿದ್ದೀನಪ್ಪ. ಯಾಕೆ ಅಂದ್ರೆ ನೀನು ಅಂದ್ರೆ ಅವ್ರು ತುಂಬಾ ಇಷ್ಟ ಅಂತ ಕಣೋ. ಏಯ್. ಹೌದು, ನೀನ್ ಸಾಯ್ತೀನಿ ಅಂದ್ರೆ ತನ್ನ ಲವರ್ ಸತ್ತಷ್ಟೇ ಫೀಲ್ ಮಾಡ್ತಾರೆ. ಏಯ್ ಥೂ, ನಮ್ ಬಾಯಿ ಸರಿ ಬರುತ್ತೆ ನೋಡಿ ಇವಾಗ. ನನಗೂ ಹಾಗೆ ಅನಿಸ್ತು. ಈ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಕಣೋ. ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಪಾಪ ಐಶು ನೋಡಿದ್ರೆ ನಂಗೆ ತುಂಬಾ ಫೀಲ್ ಆಗುತ್ತೆ. ಬೇಕಾದ್ರೆ ನೋಡು. ಅಯ್ಯೋ ಅಲ್ಲ ನೋಡ್ದೆ, ಎಲ್ಲೋ ಮಾತಾಡ್ತಾರೆ ನಾನು. ಒಟ್ಟಲ್ಲಿ ನೀನು ಸಾಯೋದೊಳಗೆ ಇಷ್ಟ ಇಲ್ಲ. ಏಯ್, ಐಡಿಯಾ ಏನು ಚೇಂಜ್ ಆಗಿಲ್ಲ ಕಣೋ. ಜಸ್ಟ್ 3 days ಪೋಸ್ಟ್ಪೋನ್ ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅವಳು ತೋರಿಸೋ. ಅವಳ ಆಸೆನ ಪೂರೈಸಿದ್ರೆ ಹ್ಯಾಪಿಯಾಗಿ ಸಾಯ್ತಾಳೆ. ಯಾಕಪ್ಪ? 3 days ಪಕ್ಕ ತಾನೆ? ಹಾ, 3 days ಅಷ್ಟೇ. ಓಕೆ. That's like a good bye. ನಂದು ಓಕೆ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ ಎರಡು ಫ್ರೀ ಆಗೇ ಇದೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಏಯ್, ಅಲ್ಲ, ನಿಮ್ ಜೋಬೆ ಫ್ರೀ ಇತ್ತಲ್ಲ? ಅಲ್ಲಿಗೆ ಹೋಗು. ಅಯ್ಯೋ, ತಲೆ ತಿಂತಾನಪ್ಪ. ಕರಿ ನಾಯಿ, ಓಪನ್ ಮಾಡೋ. ಯಾಕಪ್ಪ? ಏನದು ನಿನ್ನ ಡ್ರೆಸ್ಸು? ಇದಾ? ಬೀರ್ಲಿತ್ತು, ಯಾರು ಅಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ. ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ ಅಯ್ಯೋ, leakage. ಮೋಸ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಾಗಬೇಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರೂ ನಿನ್ನದು ಸಾಯಿಸ್ತೀವಿ. ಓಕೆ. ನಿಂತ್ಕೊಳ, ಒಟ್ಟಿಗೆ 3 ದಿನ ಸಾಯೋಣ ಅಂತ ಹೇಳ್ಬಿಟ್ಟು ನನ್ ಮಾತ್ರ ಸಾಯಿಸ್ತೀರಲ್ಲ ನಾಯಿ. ಲೋ ಪ್ರವೀಣ, ಕಾಫಿ ಮಾಡಿದ್ದೀನಿ, ತಗೊಂಡಾಗ ಐಶು ಕೊಟ್ಬಿಡೋ. ನಂಗೆ ಮಾಡ್ಕೊಂಡು ಕುಡಿಯಲೇ. ಹಲೋ, ಸಾಯಕ್ ಐಡಿಯಾ ಕೊಟ್ಟಿದ್ ನಾನು, ಕರ್ಕೊಂಡ್ ನಾನು. ಕಾಫಿ ಅವಳಗ ಏನಪ್ಪ? ಕಾಫಿ ಯಾರೋಗತ್ತೆ, ಬೇಕು ಕೊಡೋಗೋ. ಅಪ್ಪ, ಈ ಡಬಲ್ ಬೇಡ, ಹೋಗಿ ಅವಳು ತಗೊಂಡೋಗಿ ಕೊಟ್ಬಿಟ್ಟು ಬಾ. ಏಯ್, ನಾನು ಹೋಗಲ್ಲ, ನೀನೇ ಹೋಗ. ಕಾಫಿ ಮಾಡೋದು ನೀನೇ ತಗೊಂಡೋಗಿ ಕೊಡು ಅಲ್ವಾ ರಾಜಾ? ನಿನಗೋಸ್ಕರ ಹೋಗ್ತಾ ಇದೀನಿ. ಎಲ್ಲ ಕೋತಿಗಳು ಸವಾಸ ಆಗುತ್ತೆ. ಐ ಲೈಕ್ ಇಟ್. ಬೆಡ್ರೂಮ್ವರೆಗೂ ಬೆಡ್ ಕಾಫಿ ತಗೊಂಡು ಹೋಗ್ತಾ ಇದೀಯಾ? 3 ದಿನದಲ್ಲಿ ಹುಡುಗಿನ ಬದಲಾಯಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ನೀನೇ ಬದಲಾಗಿದ್ಯಾ. ಒಂದು ಹುಡುಗಿ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಬಿಡದ? ಹೆಣ್ಣು ಅಂದ್ರೆ ಸಾವು ಅಂತಾರೆ. ಸಾಯೋ ನಿನಗೆ ಹೆಣ್ಣು ಯಾಕೋ? ನಿಮ್ಮ ಮನ್ಸಲ್ಲಿ ಈ ತರ ಫೀಲಿಂಗ್ ಇದೆ ಅಂತ ಐಶು ಗೊತ್ತಾಯ್ತು ಅಂದ್ರೆ ಅವಳು ನಿನ್ನ ಮನುಷ್ಯ ಅನ್ನಲ್ಲ. ಏಯ್, ಎತ್ತಲ್ಲ. ಹುಡುಗಿ ನಗು ಕಂಡ್ರೆ ಹಿಂದೆನೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗೋನ್ಗೆ ನಾಯಿ ಅಂತಾರೆ. ಡರ್ಟಿ ಫೆಲೋ. ಇಲ್ಲ, ನಾನು ಸಾಯ್ತೀನಿ. ಮೊದಲು ಆ ಕೆಲಸ ಮಾಡು. ಇಲ್ಲ ಅಂದ್ರೆ ಆ ಹುಡುಗಿ ಮನ್ಸಲ್ಲಿ ಆಸೆ ಹುಡ್ಸಿ ನೀನ್ ಸೊತ್ತೋದ್ರೆ ಆ ಹುಡುಗಿಗೂ ನೆಮ್ಮದಿ ಇರಲ್ಲ. ನೀ ಪ್ರೇತಾತ್ಮಗೆ ಅಲ್ಲೋದಕ್ಕಿಂತ ಮುಂಚೆ ನೀನ್ ಅಂತರಾತ್ಮನ ಕೇಳ್ಕೊ. ಇವಾಗ ಸಾಯಕ್ ಅಲಿತಾ ಇದ್ಯಾ, ಆಮೇಲೆ ಸತ್ ಮೇಲೂ ಅಲಿತ್ಯಾ. ಏನೇ ಆಗ್ಲಿ, ಆ ನಿರ್ಧಾರ ಬದಲಾಗಲ್ಲ. ಓ ಲಾರ್ಡ್ ಜೀಸಸ್, ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸಿ. ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಪರ್ಮನೆಂಟ್ ಆಗಿ ನೀವು ಕ್ಯಾಂಡಲ್ ಲೈಟ್ ನೇ ಫಿಕ್ಸ್ ಮಾಡ್ಕೊಂಡಿದ್ದೀರ ಅಂದ್ರೆ ನೀವೆಷ್ಟು ಕ್ಲೆವರ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾವು ತಮ್ಮ ಬಳಿ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಬಹಳ ಆತುರಿತಾ ಇದ್ದೀವಿ. ಏನ್ ಮಾಡ್ತೀರಾ? ಟ್ರಾವೆಲಿಂಗ್ ವೀಸಾ ಸಿಗ್ತಾ ಇಲ್ಲ. ಅಮೆರಿಕಾದವರು ಮೋದಿಗೆ ವೀಸಾ ಕೊಡ್ತಾ ಇಲ್ಲ, ನೀವು ನಮಗೆ ವೀಸಾ ಕೊಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಅಲ್ಲದೆ ಹೋದ್ರು ನಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸಿ. ಪೀಸ್ಫುಲ್ ಆಗಿ ಸಾಯ್ದೆ ಹೋದ್ರು ಪೀಸ್ ಆಗಿ ಸಾಯ್ದೋಗ್ತೀವಿ. ಆದ್ರೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮ ಮೇಲೆ ಸದಾ ಇರಬೇಕು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಏಯ್ ಜೀಸಸ್, ಏನಾದ್ರೂ ಮಾತಾಡಿದ್ರಾ? ಏ ಪೆಂಗ, ಯಾರದು ನನ್ನ ಕರೆದ ದೇವದೂತ? ಏನದು ನಿನ್ ವೇಷ? ಬ್ರದರ್, ಸತ್ತು ಮಣ್ಣಿಗೆ ಹಾಕಿದ್ಮೇಲೆ ಎಲ್ರಿಗೂ ಇದೇ ಸಾಯಕ್ಕೋಸ್ಕರ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ಮನ್ನೆಲ್ಲ ಯಾಕೋ ಸೇರಿಸ್ತೀಯಾ? ನೋಡೋ, ನನ್ಗೆ ಇದೇ ತರ ಸಾಯ್ತೀವಿ ಅಂತ ಊಫಿ ಮಾಡ್ತಾ ಇದ್ರಾ? ನಿಜ ಹೇಳ್ರೋ, ನಾವ್ ಸಾಯ್ತೀವಾ ಇಲ್ವಾ? ಮಹಾರಾಜ್, ಯಾರು ಸಾಯ್ಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕಂಪ್ನಿ ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್ ಬ್ರದರ್, ನಿಯತ್ತಿನ ನಾಯಿ ನೀನು. ಎಲ್ಲ ಹೀಗೆ ಹೇಳೋದು, ಯಾರನ್ನು ನಂಬೇಡ. ನಾವು ಸಾಯೋಣ. ಬಿ ಪ್ರಿಪೇರ್ಡ್ ಮಹಾರಾಜ್.
ಐಶು ಏನ್ ಮಾತಾಡ್ತಾ ಇದೀಯಾ? ಹೌದು ಪ್ರವೀಣ್, ನಾನ್ ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ನೆನ್ನೆನೆ ಸಾಯೋಣ ಅನ್ಕೊಂಡೆ, ಬಟ್ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ. ಬಿ ರೆಡಿ. ಓಕೆ. ಐಶು, ಹಲೋ ಹಲೋ ದೇವ್ ಮಾಸ್ಟರ್, ನೀವಾಗ ನೀವೇ ಸಾಯ್ತೀರಾ ಇಲ್ಲ ನಾನ್ ಸತ್ತು ದೇವಾಗಿ ಬಂದು ನಿನ್ನ ಕತ್ತೆ ಹಿಡಿದು ಸಾಯಿಸ್ಬಿಡ್ಲಾ? ಅಯ್ಯ ಕೋತಿ ನನ್ನ ಮಗನೇ. ಇಡಿಯಟ್. ಲಾರ್ಡ್ ಜೀಸಸ್, ನಿನಗಾದ್ರೂ ಕಣ್ಣಿಗೆ ಕಾಣುವಂತ ಮೊಳೆನ ಹೊಡೆದ್ರು, ಈ ನನ್ನ ಮಕ್ಕಳು ನನಗೆ ಕಣ್ಣು ಕಾಣದೇ ಇರುವಂತ ಮೊಳೆನ ಹೊಡಿತಾವ್ರೆ. ಇವ್ರ ಮಧ್ಯೆ ನಾನು ಹೆಂಗ್ ಬದುಕ್ಲಿ? ಐ ಆಮ್ ಸಾರಿ, ಹೆಂಗ್ ಸಾಯ್ಲಿ? ಓ ಗಾಡ್, ಟೆಲ್ ಮಿ. ಏನೇ ಐಶು, ನಾನು ಅವನ ಸುಸೈಡಿಂದ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಯಾಕೆ ಹಂಗ್ ಮಾತಾಡ್ ಬಂದೆ? ಪ್ರೀತಿಸಿದವರು ನಮ್ ರೂಟಿಗೆ ಬರ್ಲಿಲ್ಲ ಅಂದ್ಮೇಲೆ ನಾವೇ ಅವ್ರ ರೂಟಿಗೆ ಹೋಗ್ಬೇಕು. ನಾನು ಅದನ್ನೇ ಮಾಡ್ದೆ. ಆದ್ರೆ ಅವನು ಒಂದೇ ಡಿಸಿಷನ್ ಅಲ್ಲಿ ಇದ್ದಾನೆ. ಮೇ ಬಿ ನಾನು ಅಂದ್ರೆ ಅವ್ನಿಗೆ ಇಷ್ಟ ಇಲ್ವೇನೋ. ಏನೇ ಆಟ ಮಾಡ್ತೀನಿ ನೀನು? ಈಗ ಟೈಮ್ ಬೇರೆ ಇಲ್ಲ. ಅಕಸ್ಮಾತ್ ಅವ್ನು ನೀನು ಹೇಳ್ದೆ ಹೋದ್ರೆ ಅವನ ಜೊತೆ ನಾನು ಸತ್ ಹೋಗ್ತೀನಿ. ಸಾಯಿ, ಯಾವಾಗ ನೋಡಿದ್ರು ಸಾಯ್ತೀನಿ ಸಾಯ್ತೀನಿ ಸಾಯ್ತೀನಿ, ಬರೀ ಸಾಯೋದ್ರ ಬಗ್ಗೆ ಮಾತಾಡ್ತಿರ್ತೀಯ. ನೋಡು ಪ್ರವೀಣ್, ಡ್ಯಾಡಿಗೆ ಹೇಳ್ ಬಂದ ಟೈಮು ಮುಗಿತಾ ಇದೆ. ನನಗೆ ನನ್ ಪ್ರೀತಿ ಸಿಗೋ ತರ ಕಾಣ್ತಾ ಇಲ್ಲ. ಚಂದು ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡದೇ ಇದ್ರು, ನನ್ನಿಂದ ದೂರ ಆದ್ರೂ ಸಹಿಸಕ್ಕಾಗಲ್ಲ. ಸಾಯೋದು ಖಂಡಿತ. ಹೇ, ನಿನಗೆ ಸಾಯೋದ್ರ ಮೇಲೆ ಕಾನ್ಫಿಡೆನ್ಸ್, ನಿನ್ನ ಪ್ರೀತಿ ದಕ್ಸ್ಕೊಳ್ಳೋದ್ರ ಮೇಲೆ ಹಾಕಿಲ್ಲ. ನೀನು ಪ್ರೀತಿಸಿದ ಪ್ರೀತಿ ನಿನಗೆ ಸಿಗಲಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಪ್ರೀತಿನ ಪದಕ್ಕೆ ಅರ್ಥನೇ ಇಲ್ಲ. ನೋಡು, ಚಂದು ನಿನಗೆ ಸಿಕ್ಕೇ ಸಿಗ್ತಾನೆ, ನಂಬಿಕೆ ಇಡು. ನನ್ನ ಮೇಲಲ್ಲ, ನಿನ್ನ ಪ್ರೀತಿ ಮೇಲೆ. ಅಮಾವಾಸ್ಯೆ, ಏನ್ಲ ಮಾಡ್ತಾ ಇದೀಯಾ? ಪಾರ್ವತಿ ಬರೋದಕ್ಕೆ ದಾರಿ ಮಾಡ್ತಿದ್ದೀನಿ. ಮಾಡು ಮಾಡು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ನಿಂತ್ಕೊಳ್ತೀರಾ ಇಲ್ಲಿ? ಯಾಕೋ? ಎಸ್, ಕರೆಕ್ಟಾಗಿ 12 ಗಂಟೆಗೆ ಇನ್ನು 2 ನಿಮಿಷ ಇದೆ. 2ನೇ ಮುಳ್ಳು ಕರೆಕ್ಟಾಗಿ 12 ಗಂಟೆ ಮೇಲೆ ಹೋಗಿ ಕೂತ್ಕೊಂಡಿದ ತಕ್ಷಣನೇ ಡ್ಯಾನ್ 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 ಮುಂದೆ ಕೇಳ ಅಂತ ಹೊಡೆದ ತಕ್ಷಣನೇ ಎಲ್ರೂ ಒಟ್ಟಿಗೆ ಕೈ ಕುಯ್ಕೊಂಡು ಸತ ಬಿಡ್ಬೇಕು. ನನ್ನವಲ್ಲ, ಅಕಸ್ಮಾತ್ ಭಯ ಬಿದ್ದು ಸಾಯೋದು ಬೇಡ ಅಂತ ನನಗೆ ನೀವು ಊಸಿ ಮಾಡಿಬಿಟ್ರೆ ಏನ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಮಾಡ್ತೀನಿ. ಆಗ ನಿನ್ನ ಜೈಲ್ಗೆ ಹಾಕ್ತಾರೆ. ಹಾಕ್ಲಿ, ಅದೇ ನನಗೂ ಇಷ್ಟ. ನೋಡಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಸಾಯ್ದೆ ಹೋದ್ರೆ ನನ್ನ ಸಾವು ಮೇಲೆ ಆಣೆ ಹೇಳಿದ್ದೀನಿ. ಸತ್ ಮೇಲೆ ಏನೋ ಆಣೆಲೆ ಕೋತಿ. ಹೋಗ, ಹೋಗ್ ಪಾಚ್ಕೊಳ. ಹೋಗ್ರ, ನಾನು ಹೋಗ್ತೀನಿ. ಹಲೋ, ಹೇ. ಇನ್ವಾಗ ಆ ಕಡೆ. ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಅದು ಇವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರ್ಲಿ ನೀನು ನೋಡು. ನಾನ್ ಸತ್ತಿರೋ ವಿಷಯ ಗೊತ್ತಾಗುತ್ತೆ, ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲುವ ಬಸ್ ತರ ಸುಖಮಯವಾಗಿರ್ಸಪ್ಪ.
ಅವ್ನ ಪ್ರೀತಿ ಸಿಕ್ಬಿಡ್ದ ನಿಂಗೆ? ಬದುಕಿದ್ರು ಸಿಗಲ್ಲ ಅಂತ ಗೊತ್ತಾಯ್ತು. 3 ಡೇಸ್ ಅಲ್ಲಿ ನಾನ್ ಚಂದುಗ್ ಎಷ್ಟ್ ಹತ್ರ ಆದ್ರೂ ಚಿಕ್ಕ ಚೇಂಜ್ ಕೂಡ ಆಗಿಲ್ಲ. ಏನ್ ಮಾಡೋದು, ಅವನಿಗೆ ನನ್ ಫೇಸ್ ನೋಡಕ್ ಇಷ್ಟ ಇಲ್ವೇನೋ. ಹಾ ಸರಿ, ಒಂದ್ ಕೆಲಸ ಮಾಡ್ತೀನಿ. ನೀನ್ ಅವನ ಪ್ರೀತಿ ಮಾಡ್ತಿದ್ದೆ ಅಂತ ನಾನೇ ಹೋಗಿ ಅವ್ನಿಗೆ ಹೇಳ್ಬಿಡ್ಲಾ? ನೀನ್ ಹೇಳಿದ್ಮೇಲೆ ಪ್ರೀತಿಸೋ ಪ್ರೀತಿ ನನಗ್ ಬೇಕಾಗಿಲ್ಲ. ನಿಜವಾಗ್ಲೂ ಪ್ರೀತಿ ಇದ್ರೆ ಅವನೇ ಹೇಳ್ತಾನೆ. ಏನು ಸ್ಟಾರ್ಟ ಮಾಡ್ತೀಯಾ? ಅಕಸ್ಮಾತ್ ಅವ್ನು ಹೇಳಿಲ್ಲ ಅಂದ್ರೆ ಅವನ್ ಜೊತೆ ನಾನು ಸಾಯ್ತೀನಿ. ಯಾವ ನೋಡಿದ್ರು ಸಾಯ್ತೀನಿ ಅಂತೀಯಲ್ಲ? ನೀನ್ ಬಂದಿರೋ ಸಾಯಕ್ಕಲ್ಲ, ಅವನ್ನ ಬದುಕ್ಸಕ್ಕೆ. ಅಳ್ಬೇಡ. ಈಗಲೂ ನೀನು ಅವನ್ನ ದಕ್ಸ್ಕೊಳಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀನು ಚಂದು ಇಬ್ರು ಒಂದು 15 ಮಿನಿಟ್ಸು ಹಾಗೆ ಜಾಲಿಯಾಗಿ ಕಮಿಟ್ ಆಗ್ಬಿಟ್ರೆ. ಕಮಿಟ್ ಅಂದ್ರೆ ಕಿಸ್ಸನ್ಗೋ. ಕಿಸ್ಸ? ವಾಟ್ ಆರ್ ಯು ಟಾಕಿಂಗ್? ಪ್ರೀತಿಗೋಸ್ಕರ ನಮ್ಮ ಹುಡುಗರು ಏನೆಲ್ಲ ಮಾಡ್ತಾರೆ. ಶೀಲಾ ಡೈಟ್ರಿ ಅಂತಪ್ಪೋ. ಶೀಲಾನಾ? ಮತ್ತೆ ಕಿಸ್ ಅಂದೆ? ಅಲ್ಲ ಕಣೆ, ನಿಮ್ಮಂತ ಆರ್ಥೋಡಾಕ್ಸ್ ಫ್ಯಾಮಿಲಿ ಹುಡುಗಿರಿಗೆ ಕಿಸ್ ಅಂದ್ರೆ ಶೀಲಕ್ಕೆ ಸಂಬಂಧ ತಾನೆ. ಅದಕ್ಕೆ ಕೇಳಿದೆ. ಚಂದು ಏನ್ ಅನ್ಕೋತಾನೋ? ಸಿನ್ಸಿಯರ್ ಆಗಿ ಲವ್ ಮಾಡೋ ಹುಡುಗಿರು ಶೀಲನ ಪ್ಲೆಡ್ಜ್ ಮಾಡಿ ಕಿಸ್ ಕಣೆ ಅನ್ನೋ ತಿನ್ನೋ ಯಾವ ನನ್ನ ಮಗನು ಮೋಸ ಮಾಡಲ್ಲ. ಅಷ್ಟು ನಿಯತ್ತು ಕಡೆ ನಮ್ಮ ಹುಡುಗರಿಗೆ. ನೋಡು ಐಶು, ಇಂಥ ಟೈಮಲ್ಲಿ ಅಂತ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಸೇಯಸ್. ಸರಿ, ನೀನ್ ಹೋಗು. ಗುಡ್. ಯಾವಾಗ ನೋಡಿದ್ರು ಸಾಯದ್ರಲ್ಲೇ ಇರ್ತಾರೆ. ಐಶು ಆಗಿದ್ದಾಳೋ? ಏನಾದ್ರು ಮಾಡ್ಕೊಂಡ್ಬಿಟ್ಲಾ? ಹೇಳೋ ಕೇಳೋ. ನಿನ್ನ ಪ್ರಾಣದ ಮೇಲೆ ಅವಳ ಚಿಂತೆ, ಅವಳ ಪ್ರಾಣದ ಮೇಲೆ ನಿನಗೆ ಚಿಂತೆ. ಮಧ್ಯದಲ್ಲಿ ನಾನು ಕಬೂತರ್ ಜಾ 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 ಅಂತ ಹಾಡ್ಕೊಂಡು ಸಾಯ್ತೀನಿ. ಹೋಗಲ್ಲ. ಅಲ್ಲ ಕಣ, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ, ರಿಲೇಶನ್ಶಿಪ್ ಇಲ್ಲ, ಲವ್ ಅಂತೂ ಇಲ್ಲವೇ ಇಲ್ಲ. ಆದ್ರೂ ನಿಮ್ಮಿಬ್ಬರ ಮಧ್ಯೆ ಅದೇನಪ್ಪ ಕೇರು, ಲವ್, ಪ್ರೀತಿ. ಬಾಯ್ ಮುಚ್ಚ. ಈ ಒಟ್ಟೆಲ್ಲ ಬಿಟ್ಟು ಫಸ್ಟ್ ಬೊಗಳು. ತಿರ್ಗಾ ಪೋಸ್ಟ್ಪೋನ್ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಾನು ಸಾಯ್ಬೇಕಷ್ಟೇ. ಸಾಯಿ, ಯಾರು ಬೇಡ ಅಂದ್ರು. ಆದ್ರೆ ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಯಾವ ಕೆಲಸ? ಏನಿಲ್ಲ, ಐಶುಗೆ ಒಂದೇ ಒಂದು ಆಸೆ ಇದೆಯಂತೆ. ಅದು ತೀರದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಏನಂತೆ? ಏನಿಲ್ಲ, ಒಂದು ಲೈಟು ಹಗ್ಗು, ಒಂದು ಸ್ವೀಟ್ ಕಿಸ್ಸು, ಹಾಗೆ ಒಂದು 15 ಮಿನಿಟ್ಸ್ ಅವಳ ಕಾಲ್ ಅವಳ ಜೊತೆ ಕಾಲ ಕಳೆದ್ಬಿಡು. ಏನು ಕರ್ಕೊಂಡ್ಬಂದು ಏನ್ ಮಾಡಿಸ್ತಾ ಇದ್ಯಾ? ಇದು ನಿನ್ನ ಆಸನ ಅವಳ ಆಸನ? ಬೀಗ ಬೀಗದ ಕೈ ಸೇರಿದ್ರೆ ಬಾಗಿಲಿಗೇನೋ ಬಂತು ಭಾಗ್ಯ. ಅದೇ ಬಾಯಿಗೆ ಬರ್ತೋಳು ಅಂತೀನಿ. ಆಮೇಲೆ ಇದು ಅವಳ ಆಸೆ. ಆ ಹುಡುಗಿನ ಯಾವತ್ತೂ ಆ ಆಂಗಲ್ ಅಲ್ಲಿ ನೋಡಿಲ್ವಾ? ಈಗ ನೋಡ. ಇಷ್ಟ ಇಲ್ವಾ? ಸರಿ ಆಗಲ್ವಾ? ಬರೀ ಕಿಸ್ತಾನೆ ಅಷ್ಟೇನಪ್ಪ. ನಿನಗೆ ಬೇಕಾದ್ರೆ ಆ ಸುಖನ ಅನ್ಬೋದು. ನಿನ್ ನಾಲ್ಗೆಗೆ ಸೆನ್ಸರ್ ಇಲ್ವನು? ಪ್ರವೀಣ್, ಹೇಳ್ದೆ. ಏನಾಯ್ತು? ನನಗ್ ಟೈಮ್ ಇಲ್ಲ. ಅಯ್ಯೋ ಗೊತ್ತಮ್ಮ, ನನಗೆ ಟೈಮ್ ಇಲ್ಲ ಅಂತ. ಆದ್ರೆ ಇವನು ಅರ್ಥ ಬೇಕೆ. ಏನಪ್ಪ? ಬರ್ತಾನೆ, ಹೋಗು ಹೋಗು. ಬೇಗ 5 ಮಿನಿಟ್ಸ್ ಅಲ್ಲಿ ಮುಗ್ದು ಹೋಗ್ಬೇಕು. ಓಕೆ, ಬರ್ತಾನೆ ಹೋಗು, ಬರ್ತಾನೆ ಹೋಗು. ಹೋಗು ಹೋಗು. ಹಿಂಗೆ ಹೊರಟೋಗ್ತೀಯಾ? ಅಯ್ಯೋ ನನ್ನ ಮಗನೇ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಟಸ್ಸು ಪುಸದ ಸೆಂಟ್ ಹಾಕೊಂಡು ಮನ್ಮದ ತರ ಬಾಣ ಬಿಡೋಗ. ಬಾಣನ? ಹಂಗಂದ್ರೆ ಏನು ಅರ್ಥ ಆಗಲ್ಲ. ಹೇಳ್ಕೊಡ್ತೀನಿ ಪಾಪ. ವಿಘ್ನ ಮಗ ಏನಾದ್ರು ಕಟ್ ಮಾಡ್ಕೊಂಡ್ಬಿಟ್ಟೆನೋ. ಬಾರ ಹೋಗಿ ನೋಡೋಣ. ನಾನೇ ಕೂಗಿದ್ದು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗೆ ಮೋಸ ಮಾಡ್ತಿದ್ದೀರೇನ್ರು? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ ನೀ ಸುಮ್ಮನಿರ. ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇನಾ? ಏನ್ರು ಅದು? ಅದೇ. ಏನೋ ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಅಳ್ತೀಯಾ? ನಾನೇ ಕೊಂಬಿ ಕೊಡ್ತೀನಿ. ನನ್ ಮಗನೇ. ನೀವು ಹೋಗು ಮಚ್ಚ, ನೀವು ಹೋಗ. ವಿಗ್ರಾಜ ಕಂಪ್ನಿ ಕೊಡ್ತೀನಿ ಬಾ.
ಐಶು ಐಶು ಏನಾಯ್ತು ಐಶು? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರೋ? ಹುಡುಗಿರು ಅಂದ್ರೆ ಅಷ್ಟೊಂದ್ ಸದರಾನ? ನಮ್ ಮಕ್ಕಳ ಒಂಟಿಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಇನ್ನೊಂದ್ಸಲ ಹುಡುಗಿ ಮೇಲೆ ಕೈ ಹಾಕಿದ್ರೆ ನಿನ್ ರಕ್ತ ಕುಡಿತೀನ. ನೀವೇನ್ ಮನುಷ್ಯ ಇಲ್ಲ ನಾಯಿಗಳ? ಹೋಗೋ ಹೋಗೋ ತೊಲಗೋ. ಏಯ್ ಕಳ್ಳ, ಮಾಡೋದೆಲ್ಲ ಮಾಡಿ ಎಸ್ಕೇಪ್ ಆಗ್ತಿದ್ಯಾ? ನಾಚಿಕೆನಾ? ಆಹಾ. You naughty. 2 minutes ನಲ್ಲಿ ಫ್ರೆಶ್ ಆಗಿ ಬರ್ತೀನಿ. ರಿಲ್ಯಾಕ್ಸ್. ನಿನ್ನ ಸಾವು ನನ್ನ ಕೈಲೇ. ಡೋಂಟ್ ರಿಲ್ಯಾಕ್ಸ್. ಬೇಡ ಮಚಾ ಬ್ಯೂಟಿಫುಲ್ ಕಣ ಬೇಡ ಲೈ 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 ತಂದೆ ಬಾರ ಇಲ್ಲಿ. ಲೈ. ಅವನ್ನ ಡಿಸ್ಟರ್ಬ್ ಮಾಡಬೇಡ. ಅದಕ್ಕೆ ಕಣ ಹೇಳೋದು, ಹೆಣ್ಣು ಅನ್ನೋದು ಒಂದು ಸಾಗರ ಇದ್ದಂಗೆ. ಆ ಸಾಗರದ ಅಲೆಯ ಹೊಡೆದಕ್ಕೆ ಮೈಕೈನೆಲ್ಲ ಟುಸ್ ಅಂತ ಹೊಟ್ಟೋಗುತ್ತೆ. ಪುಸ್ ಅಂತ ಹೊರಟೋಗುತ್ತೆ. ಲೇ, ನಾನು 12 ಗಂಟೆಗೆ ಸಾಯೋದಕ್ಕೆ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ರನ್ನ ಸೇರ್ಸಕ್ ಮುಹೂರ್ತ ಇಡ್ತೀಯಲ್ಲೋ. ನೀನೇನು ಫ್ರೆಂಡಾ ಇಲ್ಲ ಪಿಂಪ? ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ. ನಿನಗೊಂದು ನಿಜ ಹೇಳ. ಹೌದು, ನಾವಿಲ್ಲಿ ಬಂದಿರೋದು ಸಾಯಕಲ್ಲ, ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ. ಸಾಯವರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ. ಕುಟ್ರಲ್ಲ ಪಕ್ಕ. ಯಾಕೆ ಮುಖ ನಂಗೆ ಒಂಡ್ರಗೈಪೆ ತರ ಮಾಡ್ಕೊಂಡಿದ್ಯಾ? ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನಿನ್ ಫಿಲಾಸಫಿಗೆ ಅಷ್ಟು ಬೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೆ. ಈಗ ಈ ಸಂಪತ್ತಿಗೆ ನನ್ನನ್ನು ಯಾಕೆ ನೀವು ಇಬ್ರು ಕರ್ಕೊಂಡ್ ಬಂದ್ರೆ? ಏಯ್, ನೀನೇ ಬೇತಾಳ ತರ ಹಿಂದೆ ಬಿದ್ದೆ, ಭಿಕ್ಷಿಗೆ ತರ ಕಾಣ್ತಾ ಇದ್ದೆ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ. ಕೋತಿ, ಅಲ್ಲಿ ನೋಡೋಣ ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದ್ದಾನೆ. ನೀನು ಅನ್ನೋ ನಿನ್ನನ್ನು ನೀನು ಹುಡುಗಿನೋ ಅಂತ ಒಂದ್ ಮಾಡ್ಬಿಡ್ತೀನಿ. ನನಗೆ ಕನ್ಫರ್ಮ್ ಆಗೋಯ್ತು. ಏನು? ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದ. ನಾವು ಸಾಹಿತ್ಯವ ಇಲ್ಲ ಅಷ್ಟೇಳ 100% ಸಾಯ್ತೀವಿ. ಈ ನಿನ್ನ ವಿಜ್ಞಾನಿಗೂ ಐಶುಗೆ ಏನಾಯ್ತು? ಸಡನ್ ಆಗಿ ದೇವ್ ಥರ ಆಡಲಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಾನೆ ಸರಿ ಹೋದ್ಲು. ಈ ಬಂಗ್ಲಲ್ಲಿ ಏನಾದರೂ ಮೋಹಿನಿ ಕಾಟ ಇದೆಯಾ?
ಹಲೋ ಹಲೋ ಬ್ರದರ್. ಯಾಕೆ ಕಂದ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಏಯ್ ಮುಖ ಎಲ್ಲ ನೀರ್ ಬಿಟ್ಕೊಂಡ್ಬಿಟ್ಟದೆ. ಮಾಡೋದೆಲ್ಲ ಬಿಟ್ಬಿಟ್ಟು ಹೆಂಗ್ ಕೂತ್ಕೊಂಡ್ ನೋಡು. ನನ್ ಮಗನೇ. ಬ್ರದರ್ ಟೈಮ್ ಆಯ್ತು, ಸತ್ತೋಗೋಣ. ಏಯ್ ಸಾವಿಲ್ಲ ಏನಿಲ್ಲ ಹೋಗ. ಬರಲಿ ನೋಡ್ದಾ, ನಾನು ಹೇಳಿಲ್ವಾ, ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆ ಥರ ಅನುಭವಗಳು ನಮಗಾಗಿಲ್ಲ. ನಾನು ಹೇಳ್ತಾ ಇರೋದು ಗಂಡಸರ ಬಗ್ಗೆ, ಇವರ ಬಗ್ಗೆ ಅಲ್ಲ. ಚಂದು ನಾಟಿ ಕರಿಯ ಸ್ಟೈಲೇ ಚೇಂಜ್ ಆಗೋಯ್ತು. ಪಾಕ ಬಿದ್ರೆ ಹಂಗೇನಮ್ಮ, ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು. ಈ ಚಳಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಇವ್ರಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ, ಅದನ್ನ ಇಲ್ಲಿ ಇವನು ಆರ್ಸ್ಕೊಂತ ಕೂತಿದ್ದಾನೆ, ನಾವಿಬ್ರು ನೋಡ್ಕೊಂತ ಕೂತಿದ್ದೀವಿ ಅಲ್ವೇನೋ. ಏನ್ ಚಂದು ಅರ್ಧಕ್ಕೆ ಬಂದ್ಬಿಟ್ಟೆ? ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ನಾ? ಅಲ್ಲ ವರ್ಕೌಟ್ ಆಗ್ಲಿಲ್ವೇನೋ? ಏಯ್. ಅಲ್ಲ ಹೌದು, ಮಾತಿಗೆ ಹೇಳಿದೆ. ನನಗ್ ನಿದ್ದೆ ಬರ್ತದ, ಹೋಗಿ ಮಲಗ್ತೀನಿ. ಯಾಕಪ್ಪ ಕಂದ ಮಗು ಏನಾಯ್ತು ಇವ್ನ್ಗೆ? ಏನು ಮಾಡಕ್ಕಾಗಲ್ಲ, ಗಂಡಸ್ರೆ ಹಂಗೆ ಅಲ್ವೇನಪ್ಪ, ರಿಯಾಲಿಟಿ ಶೋ ಅಷ್ಟೇ. ಈ ಕಡೆ ಹಾಕೋ. ಮಹಾರಾಜ್! Yes. ಐಶು! ಮಹಾರಾಜ್! ಅಯ್ಯೋ ಐಶು! ಹೊಡಿಲೆ. ನೋಡಬೇಕು ಅವ್ರಿಬ್ರದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗ್ತದೆ. ಹಿಂಗೆ ಮುಂದುವರಿತಾ ಹೋದ್ರೆ ಬಯಾಲಜಿಕಲಿ ಕೆಮಿಕಲ್ ಮಿಸ್ಟೇಕಿಂಗ್ ಆಗಿ ಟೆಸ್ಟ್ ಬೇಬಿ ಬಂದ್ಬಿಡ್ತಾನೆ. ಅದಾಗ್ಬೇಕು ನನಗೆ. ಹಂಗೆ ನೋಡ್ತಾ ಇರು, ಅವ್ರಿಬ್ರಿಗೂ ಫೆವಿಕಾಲ್ ಹಾಕಿ ಒಬ್ಬರನ್ನ ಬಿಟ್ಟು ಒಬ್ರು ಇರಬಾರ್ದು, ಆ ರೇಂಜ್ ಗಂಟಿಸ್ಬಿಡ್ತೀನಿ. ನೀನ್ ಮಾಡೇ ಮಾಡ್ತೀಯ. ಯಾಕೆ ಹೇಳು, ನಿನ್ನ ಕೂಲ ಕಾಸುದು ಅದೇ ತಾನೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಈ ಐಸ್ ಕೆನ್ನಿನ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಆಚೆ ತೆಗೋಕೆ ಮನಸ್ಸೇ ಬರಲ್ಲ ನೋಡು, ಆ ರೇಂಜಿಗೆ ಮಾಡ್ಬಿಡ್ತೀನಿ. ನೀನ್ ಹೇಳ್ತಾ ಇರೋದು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಲ್ಲ ಬಿಡು. ನನ್ನ ಮಗ ಐಶು ಬಿಡು. ಬನ್ರಿ ಇಲ್ಲಿ. ಏನೋ ಬನ್ರಿ ಹೇಳ್ತೀನಿ. ಬರಲಿ. ಏನೋ ನನ್ನ ಮಗನ ಗೆಟಪ್ಪೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದು ನಿಮ್ಮನ್ನ ಹೆದರ್ಸೋಕೆ. ಇದೇ ನನ್ನ ನಿಜವಾದ setup. ಗುಡ್ ಐಡಿಯಾ ಕಣ. ಸಾರ್, ಈ ಮನೆಯಲ್ಲಿ ದೆವ್ವ ಇರೋದು ನಿಜ. ನಿನ್ನೆ ರಾತ್ರಿ ಕಣ್ಣಾರೆ ನಾನೇ ನೋಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನು ಗೊತ್ತು ನನ್ನ ಮಗನೇ, ನೀನ್ ಹಳೆ ದೆವ್ವದ ಕತೆ ಬಿಟ್ಬಿಟ್ಟು ಯಾರ ದೆವ್ವ ಏನ್ ಕತೆ ಅಂತ ನಿಜ ಹೇಳು. ಸಾರ್, ನಿಮ್ ಜೊತೆ ಬಂದಿದ್ದಾಳಲ್ಲ ಆ ಹುಡುಗಿ, ಅವಳೇ ಸರ್ ನಿಜವಾದ ದೆವ್ವ. ಅವಳ ಹರಿಸ್ಬಿಡ್ತೀನಿ ನನ್ನ ಮಗ. ನಿಜ ಸಾರ್, ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ? ಲೇ ಅಮಾವಾಸ್ಯೆ, ಏನೋ ಇದ್ ನಿನ್ ಗೋಳು? ಈ ದೆವ್ಗಳು ಓಡಾಡೋ ಹೊತ್ನಲ್ಲಿ ಅಕ್ಕ, ಇವತ್ತು ಒಂದಿನ ಅಕ್ಕ, ಎಲ್ಲ ಒಳ್ಳೇದಕ್ಕೋಸ್ಕರ. ಏನ್ ಒಳ್ಳೇದೋ ಏನೋ, ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು. ಕೊಡ್ತೀನಿ ಬಿಡಕ್ಕ. ಅಯ್ಯೋ, ನಿನ್ ಪೇಮೆಂಟ್ ಬೇಡ, ಏನು ಬೇಡ, ಹೋಗಲ್ಲ. ಇಷ್ಟೇ ಸರ್ ನಡೆದಿದ್ದು. ಅಲ್ಲಿಂದ ಓಡೋಗ್ಬಿಟ್ಟೆ. ಓ, ನಮ್ಮನ್ನ ಎದುರ್ಸೋಕ್ ಬಂದು ನೀನೇ ಒಂದೆರಡು ಮಾಡ್ಕೊಂಡು ನೋಡಬಿಟ್ಟ. ನಮ್ಮ ಮಗನೇ, ನಮ್ಮನ್ನ ಎದುರಿಸ್ಲೂ ಬೇಡ, ನಾವೆದುರೋದು ಇಲ್ಲ, ಈ ಮನೆಯಿಂದ ಆಚೆ ಹೋಗೋದು ಇಲ್ಲ. ಇನ್ನೊಂದು ಸಾರಿ ಏನಾದ್ರು ನೀನು ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಹೊಡೆದಾಕ್ಬಿಡ್ತೀನಿ. ಏನಂತ ಅವನ್ಗೆ? ನಮ್ಮ ಐಶು ದೆವ್ವ ಅಂತೆ. ಹೌದು, ನಾನ್ ದೆವ್ವಾನೆ. ಚಂದು, ಏನಾಯ್ತು? Where are you going? ಚಂದು, ಚಂದು.
ತಗೊಳಪ್ಪ ಟೆನ್ಷನ್ ಮೆಡಿಸನು. ನನಗೆ ಬೇಡ ಕಣೋ. ನಾಳೆ ಬೆಳಗ್ಗೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಆ ದೆವ್ವದ ಕಾಟ ಬೇಕಾಗಿಲ್ಲ. ನನ್ನ ಜೊತೆ ಬರಂಗಿದ್ರಬ್ಬ, ಇಲ್ಲಾಂದ್ರೆ ಆ ದೆವ್ವದ ಕೈಯಿಂದನೇ ಸಾಯಿ. ಲೋ ಮಚ, ಅವನು ಯಾವನ ಮೆಂಟ್ಲ ನಮಗ ಹೇಳ್ದಂತ ಅವ್ನು ಮಾತು ನಂಬ್ತೇನೋ? ಲವ್ ಐಶು ದೆವ್ವ ಅಲ್ಲ ಕಣ, ನಿನ್ನನ್ನು ಕಾಪಾಡಕ್ಕೆ ಬಂದಿರೋ ದೇವತೆ. ಏನು ಹೇಳ್ತಿದ್ಯಾ ನೀನು? ನಿಜ ಹೇಳ್ತಾ ಇದ್ದೀನಿ. ನೀನು ನಿನ್ನ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂತ ಸಹಾಯಕ್ಕೆ ಬಂದಿದ್ಯಾ. ಅವಳು ತನ್ನ ಪ್ರೀತಿನ ದಕ್ಸ್ಕೊಳ್ಳೋಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾಳೆ. ನೀನು ಅಂದ್ರೆ ಹುಚ್ಚುಕೋಣ ಅವಳಿಗೆ. ಲವ್ ಏನೋ ಹೇಳ್ತಿದ್ಯಾ? ನಿಜ. ನಿಮ್ಮ ಮನೆ ಮುಂದೆ ಒಂದು ಮನೆ ಇದೆ, ಆ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿಗೆ ನೀನೊಂದು ತುಂಬಾ ಇಷ್ಟ. ನಿನ್ನ ಒಂದು ನೋಟ ಅಲ್ಲಲ್ಲ, ನಿನ್ನ ಗಾಳಿ ತನ್ನ ಮೈಗೆ ಸೋಕಿದ್ರೆ ಸಾಕು ಅಂತ ಕಾಯ್ತಾ ಇವತ್ತಿಗೂ ನಿನ್ನನ್ನೇ ಫಾಲೋ ಮಾಡ್ತಾ. ಏ ಐಶು, ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿಯ ಕ್ಲಾಸ್ಗೆ ಹೋಗೋಣ. ಯಾಕೆ ಡಲ್ ಆಗಿದ್ಯಾ? ಚಂದು 3 days ಇಂದ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಹಿ ಮ್ಯಾರಿಡ್ ಸಂಬಡಿ. ಹಿ ವಾಸ್ ಆಲ್ರೆಡಿ ಲವಿಂಗ್ ಸಮವನ್. ನೋ ವಾಟ್? ಯಾ, ಚಂದು ಒಂದು ಹುಡುಗಿ ಜೊತೆ ಓಡಾಡೋದನ್ನ ನಾನೇ ನೋಡಿದ್ದೀನಿ. ಡೆಫಿನೆಟ್ ಆಗಿ ಮದ್ವೆ ಮಾಡ್ಕೊಂಡಿರ್ತಾನೆ. ಲೇ ಪೆದ್ದಿ, ನಿನ್ ವೇನಲ್ಲಿ ನೀನೇನೇನೋ ಕತೆ ಬರ್ಕೋಬೇಡ. ಚಂದು ದಿನ ಈವ್ನಿಂಗು ಅವ್ನ ಫ್ರೆಂಡ್ಸ್ ಜೊತೆಲಿ ಹುಕ್ಕಾ ಸೆಂಟರ್ಗೆ ಹೋಗೋದನ್ನ ನಾನೇ ನೋಡಿದೀನಿ ಗೊತ್ತಾ. ನೀನ್ ಹೀಗೆ ಎದ್ರುಕೊಂಡು ಅವನಿಗೆ ಲವ್ ಅಫೇರ್ ಇದೆ, ಮದ್ವೆ ಆಗಿದೆ ಅಂತ ಏನೇನೋ ಮಾತಾಡ್ಬೇಡ. ಅವನ್ಗೊಂದು ಲವ್ ಲೆಟರ್ ಬರಿ. ಇವತ್ ಕ್ಲಾಸ್ ಮುಗಿತಾ ಇದ್ದಂಗೆ ನೀನ್ ಅವನ್ಗೆ ಪ್ರಪೋಸ್ ಮಾಡು. ಪ್ರಪೋಸಾ? ಹ್ಞೂ ಕಣೆ, ನಿನ್ ಮನ್ಸಲ್ಲಿ ಏನಿದೆ ಅಂತ ಅವ್ನ್ಗೆ ಹೇಳಿದ್ರೆ ತಾನೇ ಅವ್ನ್ ಮನ್ಸಲ್ಲಿ ಏನಿದೆ ಅಂತ ನಿನಗ್ ಗೊತ್ತಾಗೋದು. ನಡಿ ನಡಿ, ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೇಗೆ? ಲವ್ ಅಲ್ಲಿ ಒಂದ್ ಸೀಕ್ರೆಟ್ ತಿಳ್ಕೊ. ಡೈರೆಕ್ಟ್ ಅಪ್ರೋಚ್ ಇಸ್ ದ ಬೆಸ್ಟ್ ಅಪ್ರೋಚ್. ಗೊತ್ತಾಯ್ತಾ? ಏನೋ ಮಾಡ್ತಿದ್ಯಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ? ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಹುಡುಗಿರೆಲ್ಲ ಇಲ್ಲಿಗೆ ಬರ್ಬೋದಾ? ಏ ಬೈ ಮುಚ್ಚ, ನಂಗೆ ಗೊತ್ತು. ನೀನ್ ಎಕ್ಸ್ಟ್ರಾ ಮಾತಾಡ್ಬೇಡ. ಹೋಗಿ, ಏನಾಗಲ್ಲ, ಹೋಗಿ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅವನ್ನ ಯಾಕೆ ಗುರಾಯಿಸ್ತಾ ಇದ್ದೀರಾ? ಹೌದು, ಈ ಡ್ರೆಸ್ಗೂ ಈ ಪ್ಲೇಸ್ಗೂ ಮ್ಯಾಚ್ ಆಗ್ತಿಲ್ವಲ್ಲ. ಯಾರು ನೀವು? ಏಯ್, ಇವಳಾಗ ಎಷ್ಟು ಟೆನ್ಷನ್ ಆಗವಳೆ? ಸರ್ ಅದು ಬೇಡ ಕಣೆ, ಹೋಗೋಣ. ಏನಾಗಲ್ಲ ಕಣೆ, ಅವ್ರ ಚಂದು ಫ್ರೆಂಡು, ಹೇಳ್ಕೋಬಹುದು. ಕೈ ಬಿಡು, ಬಿಡ ಕೈ. ಇವಳು ಯಾರೋ ಅಂತ ನೀನು ಹೇಳು. ಸರ್, ಇವಳ ಹೆಸರು ಐಶ್ವರ್ಯ ಅಂತ. ಚಂದು ಎದುರುಗಡೆ ಮನೆಯಲ್ಲೇ ಇರೋದು. ತುಂಬಾ ದಿನದಿಂದ ಚಂದುನ ಲವ್ ಮಾಡ್ತಾ ಇದ್ದಾಳೆ. ಹೇಳಕ್ ಎದುರುಕೋತಾ ಇದ್ದಾಳೆ ಪಾಪ ಸರ್. ಸಾಯೋ ಟೈಮಲ್ಲಿ ಒಂದು ಹೊಸ ಲವ್ ಸ್ಟೋರಿ. ಚಂದು ಪ್ಲೀಸ್ ಬೇ. ಹೌದು, ಅವನು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗದ್ ಬೇಡ ಬಿಡು. ನಿನಗೂ ಅವನಿಗೂ ಸ್ವಲ್ಪ ಏಜ್ ಗ್ಯಾಪ್ ಇದೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಸರಿ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಅವನು ಸಿಗ್ತಾನೆ. ಹೇಳಿ ಸರ್, ಹೇಳಿ. 3 ದಿನ ನಮ್ ಜೊತೆ ನೀನು ಆಚೆ ಬರ್ತೀಯಾ? ಬರ್ತೀನಿ ಸರ್, 100%. ಮನೇಲಿ ಏನ್ ಹೇಳಿ ಬರ್ತೀಯಾ? ಏನ್ ಹೇಳ್ಬಿಟ್ಟು ಬರ್ತೀಯ? ಶಟ್ ಅಪ್, ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಸುಳ್ಳು ಹೇಳ್ತೀನಿ. ಸಿಕ್ಕಾಪಟ್ಟೆ ಫಾಸ್ಟ್ ಆಗೋಳೆ. ಸರಿ, ಒಂದು ಕೆಲಸ ಮಾಡು. ನಾಳೆ ಬೆಳಿಗ್ಗೆ 9:00 ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರಾಜರಾಜೇಶ್ವರಿ ನಗರ ಗೇಟ್ ಮುಂದೆ ಬಂದು ನಿಂತಿರೋ. ನಾನು ನಿನ್ನೆ ಎತ್ತಾಕೊಂಡು ಹೋಗ್ತೀನಿ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಮ್ ಕಮ್, ಲೆಟ್ಸ್ ಗೋ. ನೀನು ಅವತ್ತು ಸಾಯ್ತೀನಿ ಅಂತ ಅಂದಾಗ ಅವಳು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದ್ಲು. ಎಲ್ಲ ಒಟ್ಟಿಗೆ ಸುಸೈಡ್ ಮಾಡ್ಕೊಳ್ಳೋಣ ಅಂತ ನಾನೇ ನಿನ್ನ ಸುಳ್ಳು ಹೇಳಿ ಇಲ್ಲಿ ಕರ್ಕೊ ಬಂದೆ. ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಾಡಿದ್ರು ಕೆಲಸ ಮಾಡಿದಾಳೆ ಐಶು. ನಿನ್ನನ್ನ ಉಳಿಸ್ಕೊಳ್ಳೋಕೋಸ್ಕರ ತನ್ನ ಶೀಲನೆ ಅಡ ಇಟ್ಟು ಬಂಗಾರ ಕೊಣವಳು. ಚಂದು, ನೀನವಳನ್ನ ಪ್ರೀತಿಸಿಲ್ಲ ಅಂತ ಅವಳು ಗೊತ್ತಿದ್ರು ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಪ್ರತಿ ಕ್ಷಣ ಅವಳು ಪಟ್ಟ ಸಫರಿಂಗ್ಸ್ ನನಗೆ ಗೊತ್ತು. ಅದು ನಿನಗೂ ಗೊತ್ತಾಗ್ಬೇಕು. ಐಶು ಜೊತೆ ಫ್ರೆಂಡ್ಶಿಪ್ ಮಾಡೋದ ಬೇಡವಾ? ಅವ್ಳು ನಿಜವಾಗ್ಲೂ ದೆವ್ವ ಹಿಡ್ದಿದ್ಯಾ? ಅಕಸ್ಮಾತ್ ಹಿಡ್ದಿದ್ರೆ ಬಚಾವ್ ಮಾಡೋದು ಹೇಗೆ? ಶಿ ಇಸ್ ಅ ಕ್ಯೂಟ್ ಗರ್ಲ್. ಸುಮ್ಮನೆ ಬಾರೋ. ಹೇಗೆ ಹಾಯ್ ಐಶು. ಎಂದೆಂದು ಮನದಲ್ಲಿ ನೀ. ಓಹೋ, ಏನ್ ಗೆಳೆಯ, ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡ್ತಿದ್ಯಲ್ಲಪ್ಪ? ಏ ಏನಿಲ್ಲಪ್ಪ. ನಮ್ಮೋರು ಅಂತ ಮನಸ್ಸಿನಲ್ಲಿ ಇದ್ದಿದ್ರೆ ಕರಿತಿದ್ರು.
ಸ್ವಲ್ಪ ಹೊಟ್ಟೆ ಹಸಿತಾಯ್ತು, ಅದಕ್ಕೆ ತಿಂತಿದ್ದೆ. ಆ, ಅಂದ್ರೆ ತಮ್ಮ ಹಸಿವು ಇನ್ನೂ ತೀರಿಲ್ವೋ? ಲೈ, ನೀನು ಹೇಳಿದ್ದು ಕರೆಕ್ಟ್ ಕಣ. ಇವನು ಒಂಥರ ರುಚಿ ಕಂಡಬೇಕು. ತಿಂದಿದ್ದೆಲ್ಲ ಕಕ್ಕು, ಎಲ್ರಿಗೂ ಹಾಕು. ತರಲೆ ಮಾತುಗಳೆಲ್ಲ ಆಡ್ಬೇಡ ಮಹಾರಾಜ್. ಏನಿದೆ ಹಾಕೊಂಡ್ ತಿನ್ನು. ಏನಾದ್ರು ಉಳಿಸಿದ್ಯೇನಪ್ಪ? ಏಯ್ ನೀನು ಸುಮ್ಮನಿರ. ಲವ್, ನಿನ್ನ ಪ್ಲೇಟ್ ಚೇಂಜ್ ಮಾಡಬೇಡ. ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಿಲ್ಲ ಐಶು, ನೀನು ತಿನ್ನು. ನಾನೇ ತಿನ್ಸ್ಲಾ? ಗೌರಿ, ನೋಡಿದ್ಯಾ? ಇದು ಲವ್ ಅಂದ್ರೆ. ನೀನು ಇದೆಯಾ? ನೀನ್ ಸಾರಿನಪ್ಪ, ತಟ್ಟೆಗೆ ಮುಗಿತಾ ಇದೆಯಲ್ಲ. ತಪ್ಪಾಯ್ತು ಕಣ. ಹೋತಿ. ಬೇರೆ ತಟ್ಟೆ ಕೊಡ್ಲಾ? ಹಾಂ ಕೊಡು. ಯಾಕೋ ನಂಗೆ ಹೋಗ್ತಾನೆ? ಗೊತ್ತಿಲ್ಲಪ್ಪ. ಐಶು, ಏ ಐಶು, ವಾಟ್ಸ್ ರಾಂಗ್ ವಿತ್ ಹಿಮ್? ಗೊತ್ತಿಲ್ಲಪ್ಪ, ಚೆನ್ನಾಗೇ ಇದ್ನಲ್ಲ. ಸಡನ್ ಆಗಿ ಚೇಂಜ್ ಆಗ್ತಾನೆ. ನಾನೇ ಅವನ ಹತ್ರ ಹೋದ್ರೂ ದೂರ ಹೋಗ್ತಾನೆ. He's trying to avoid me. ಏ ಚಂದ್ರು, ಯಾಕೆ ಹಿಂಗೆ ಮಾಡ್ತೀಯಾ? ಅವಳು ಎಷ್ಟು ಅಪ್ಸೆಟ್ ಆಗಿದಲ್ಲ ಗೊತ್ತಾ? ಅವಳು ಕೊಡಬಾರ್ದನ್ ಕೊಟ್ರು ನಿಂದೇನೋ ದಾಡಿ. ಏನ್ ಕೊಟ್ಲು? ಮುತ್ತು. ಅವಳು ಕೊಟ್ಲು, ನಾನು ತಗೊಂಡೆ. ಕುತ್ತಿಗೆ ಇಟ್ಕೊಂಡು ಮೂಟೆ ಬಿಸಾಕದ್ಲು ಕಣೋ. ಏಯ್, ಅವಳು ಚಿಕ್ಕ ಹುಡುಗಿ, ನಿನ್ನ ಕುತ್ತಿಗೆ ಹಿಡಿದು ಬಿಸಾಕ್ಬಿಟ್ಲಾ? ಏಯ್, ಏನ್ ಮಾತೊಂದಾಡ್ತೀಯ? ಅಪ್ಪ, ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ನಾನು ಒಂಟಿಯಾಗಿರ್ಬೇಕು. ನಂಗೆ ತುಂಬಾ ಭಯ ಆಗ್ತದೆ. ಭಯ ಆದ್ರೆ ನಾನ್ ಜೊತೆಗಿರ್ತೀನಿ. ನೀನ್ ಯಾಕೆ ಒಂಟಿಯಾಗಿರ್ಬೇಕು? ನೋಡು, ನೀನೀಗ ಐಶು ರೂಮ್ ಹೋಗ್ತೀಯಾ, ಅವಳನ್ನ ಸಮಾಧಾನ ಮಾಡ್ತೀಯ. ನಾನಾ? ಚಾನ್ಸೇ ಇಲ್ಲ. ಏಯ್, ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಕಣ. ಪ್ಲೀಸ್ ಕಣ, ಹೋಗಿ ಮಾತಾಡ್ಸಲ್ಲ. ಬಿಡ, ಆಗಲ್ಲ ಅಂತ ಹೇಳ್ತಿಲ್ವಾ? ಏಯ್ ಬಾರ, ಏಯ್ ಬಾರ, ಬಾರ ಏಯ್, ಮಚ್ಚ. ಬಿಡ, ನನ್ ಮಾತ್ ಕೇಳು, ಬಿಟ್ಬಿಡು. ಏ ಬೇಡ ಕಣ, ನಾನು ಬರ್ತೀನ. ಲೇ ಲೇ ಲೇ, ಬಿಟ್ಬಿಡು ಅವಳ. ಲೇ ಪ್ರವೀಣ, ಬಾಗ್ಲು ತೆಗೆ. ಲೇ ಯಾಕೆ ಬಂದೆ? ಹೋಗು. ನನ್ನ ನೋಡಿದ್ರೆ ದೆವ್ವ ನೋಡ್ದೊಂಥರ ಭಯ ಪಡ್ತೀಯಾ? ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಲ್ಲ? ಗೆಟ್ ಲಾಸ್ಟ್. ಐ ಡೋಂಟ್ ನೀಡ್ ಟು ಟಾಕ್ ಟು ಯು. ಐಶು, ನೀನ್ ಈ ತರ ಕೋಪವಾಗಿ ನೋಡಿದ್ರೆ ನನಗೆ ಭಯ ಆಗತ್ತೆ. ನಾನೇನ್ ಕೋಪವಾಗಿ ನೋಡ್ತಾ ಇಲ್ಲ. ನನ್ ಕಣ್ಣಿರೋದೇ ಹಾಗೆ. ನಮ್ ಕಾಲೇಜ್ನಲ್ಲಿ ನನ್ ಕಣ್ಗೆ ಫ್ಯಾನ್ಸ್ ಇದ್ದಾರೆ ಗೊತ್ತಾ? ನೀನ್ ನೋಡಿದ್ರೆ ಹೋಗು, ನಾನು ನಿನ್ ಜೊತೆ ಟೂ. ಅಲ್ಲ ಐಶು, ಸಾರಿ ಐಶು. ಮೇ ಬಿ ಪ್ರಾಬ್ಲಮ್ ನಂದೇ ಆಗಿರಬೇಕು. ಆದರೆ ನಾನು ನೋಡಿರೋದಲ್ಲ ನಿಜನ ಅನ್ಸತ್ತೆ. ಡೆಫಿನೆಟ್ಲಿ ನನಗೇನೋ ಆಗಿದೆ. ಲವ್ ಫೇಲ್ಯೂರ್ ಆಗಿ ಅಪ್ಸೆಟ್ ಆಗಿದ್ದೀನಿ. ಅದು ಅಲ್ಲದೆ ಸಾವನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅದಕ್ಕೆ ಒಂಥರ ಭಯ. ಚಂದು, ಐಶು ಇದ್ದಾಗ ಭಯ ಯಾಕೆ? ಯು ಆರ್ ನಾಟ್ ಅ ಲೂಸರ್. ಫರ್ಗೆಟ್ ಯುವರ್ ಪಾಸ್ಟ್. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಫೀಲ್ ಮೈ ಲವ್. ಐ ಲವ್ ಯು ಚಂದು. ಐ ಲವ್ ಯು ಸೋ ಮಚ್. ಹಗ್ ಮೀ ಚಂದು. ಹಗ್ ಮೀ ಪ್ಲೀಸ್.
ಲವ್ ಯು ಚಂದು, ಐ ಲವ್ ಯು. ಕೈ ತೆಗೆ, ತೆಗೆಯೋ! ಐಶು ಬಣ್ಣದ ಮಾತಾಡಿ ಮಂಚ ಕಳಿಸ್ಯಾ? ನಿನ್ನ ಹೊಡೆದೆ ಭಯ ಬೀಳಿಸ್ದೆ, ಸಾಕಾಗಿಲ್ವಾ? ನೀನ್ ಯಾಕೆ ಬಂದಿದ್ಯಾ ಅಂತ ವಯಸ್ಸು ಗೊತ್ತಿಲ್ಲ, ನನಗ್ ಗೊತ್ತಿದೆ. ನನಗೇನು ಗೊತ್ತಿಲ್ಲ. ಗುಳ್ಳೆ ನೋಡಿ ನನ್ನ ಮಗನೇ, ಸಾಯಕ್ಕೆ ಅಂತ ಬಂದ ನಿನಗೆ ಕಿಸ್ ಬೇಕೇನೋ, ಬೇಕೇನೋ? ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಸೂರ್ಯ ಹುಟ್ಟೋದ್ರೊಳಗೆ ಈ ಮನೆ ಬಿಟ್ಟು ಹೋದ್ರೆ ಸರಿ. ಹೋಗ್ತೀನಿ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು. ಮತ್ತೆ ಐಶು ಕಣ್ಣು ಬಿದ್ರೆ ನಿನ್ನ ಸಾವನ್ನ ನಿನಗೆ ತೋರಿಸ್ತೀನೋ. ಹೊರಟ ಆಗ್ಲಿಲ್ವೇನೋ? ನಾನು ಹೋಗ್ತೀನಿ. ಏನ್ ಗಂಡಸ್ರು ನೀವು? ಹೆಂಗಸ್ರು ತಿರುಗಿ ಬಿದ್ರೆ ನಿನ್ ಪಾಡು ನಾಯಿ ಪಾಡು. ಮಚ್ಚ, ಎಲ್ರು ಸತ್ ಮೇಲೆ ಸ್ಮಶಾನದೊಳಗಡೆ ಬಂದ್ರೆ ನೀನ್ ಸಾಯಕ್ ಮುಂಚೆನೆ ಬಂದು ಕೂತಿದ್ಯಲ್ಲ. ಬಾವಣ. ಬಿಡ. ಯಾಕಪ್ಪ? ಐಶುಗ್ ದೆವ್ವ ಹಿಡ್ದಿದ್ಯೋ? ದೆವ್ವನ? ಏನ ಮಾತಾಡ್ತಿದ್ಯಲ್ಲೋ? ದೆವ್ವ ಅಂತೆ, ದೆವ್ವ. ನಿನ್ನೆ ರಾತ್ರಿ ನಡೆದಿಂದ ನೆನ್ಸ್ಕೊಂಡ್ರೆ ಮೈಯಿಂದ ಬೆವ್ರು ಇಳಿತಾ ಇದೆ. ಅಪ್ಪ ಕೆಲ್ಸನೇ ಅಂದದಲ್ಲಪ್ಪ, ಕಷ್ಟಪಟ್ರೆ ಬೆವ್ರು ಬರಲ್ಲ. ಕಾಮಿಡಿನಾ? ನಿನ್ನೆ ರಾತ್ರಿ ನರ್ಕನೇ ತೋರಿಸಿದ್ದಾಳೋ? ನಂಬಕ್ಕೆ ಆಗ್ತಿಲ್ವಲ್ಲ ನಂಗೆ. ಹೆಂಗ ನಂಬ್ತ್ಯಾ? ಇಷ್ಟತ್ರದಿಂದ ನೋಡಿದೀನಿ. ಬಿಡು 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 ಬಿಡು. ಇನ್ ಸ್ವಲ್ಪ ಮುಂದೆ ಹೋಗಿದ್ರೆ ಸತ್ಯ ಹೋಗ್ಬಿಡ್ಬೋದಾಗಿತ್ತಲ್ಲ. ಅಲ್ಲ, ಬಂದಿರೋದೇ ಅದಕ್ಕಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ. ನನಗೆ ಈ ದೆವ್ವ ಭೂತಗಳು ಕಂಡ್ರೆ ಖಂಡಿತ ನಂಬಿಕೆನೇ ಇಲ್ಲ. ಆದ್ರೆ ನಿಮ್ದೇ ಸಾಯಕ್ಕೂ ಆಗ್ತಾ ಇಲ್ಲ. ಅವಳು ನೋಡಿದ್ರೆ ಏನೋ ಸಾಫ್ಟ್ ಕಾರ್ನರ್, ಆದ್ರೆ ಫುಲ್ ಕನ್ಫ್ಯೂಷನ್. ಲೋ ಐಶು ಐಶು ಒಳ್ಳೆವಳಪ್ಪ. ಅವಳು ಕಂಡ್ರೆ ನನಗೂ ಇಷ್ಟಾನೆ, ಚೆನ್ನಾಗೇ ಇರ್ತಾಳೆ. ಹತ್ರ ಹೋಗಿ ಮುಟ್ಟಕ್ ಹೋದ್ರೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಆ ದೆವ್ವ. ಲವ್, ಅವಳು ಚಿಕ್ಕ ಹುಡುಗಿ ಕಣೋ. ಅಕಸ್ಮಾತ್ ಅವ್ರು ತಿಳಿದ ತಪ್ಪು ಮಾಡಿದ್ರೆ ನಾನೇ ನಾಲ್ಕು ಕಪಾಲಿಗೆ ಬಿಗಿದು ನಿನ್ ಕಾಲಿಗೆ ಬೀಳಿಸಿ ಸಾರಿ ಕಳಿಸ್ತೀನಿ. ಈಗ ಎದ್ದೋಗಣ ನಡಿ. ನಾನ್ ಬರಲ್ವಾ? ಇಲ್ಲ ಅಂದ್ರೆ ನಿನಗೆ ಕಪಾಲು ಕೊಡಿತೀನಿ ಇವಾಗ. ನಾನ್ ಬರಲ್ಲ ಮಚ್ಚ. ಬರಲ್ಲ ಬರ. ಐಶೋ ಐಶೋ ಕರಿಬೇಡ, ಸುಮ್ನೆ ಸುಮ್ನೆ ಬೇಡ ಕಣ. ಬರ್ಬೇಕು ಮಚ್ಚ, ಸುಮ್ನೆ ನಡಿ ಮಜಾ ನಡಿ. ಐಶೋ ಬಾರ, ನಾ ತೋರಿಸ್ತೀನಿ ಬಾ. ಐಶೋ ಐಶೋ ಎಲ್ಲೂ ಇಲ್ವಲ್ಲ. ಮೆಂಟ್ಲ ನೀನು ಒಳ್ಳೆ ಚೈಲ್ಡ್ ತರ ಆಡ್ತಿಲ್ಲ. ಇದನ್ನೆಲ್ಲ ಸ್ಕೂಲಲ್ಲಿ ಇಟ್ಕೋ. ನೀನೇನೋ ಲವ್ ಮಾಡ್ತಿದ್ಯಾ ಅವನ್ನ, ಇಬ್ರು ಒಂದಾಗ್ಲಿ, ಒಂದ್ ಮಾಡಿಸಿದ್ಬಿಟ್ಟು ನನಗೂ ಸಿಗ್ಲಿ ಅಂತ ನಾನ್ ಟ್ರೈ ಮಾಡ್ತಾ ಇದ್ರೆ ನೀನ್ ಅವನ್ನೇ ಎದುರಿಸ್ತೀಯಾ? ನಿನ್ನೆ ರಾತ್ರಿ ನೀನ್ ತೋರಿಸಿದ ಸೆಕೆಂಡ್ ಶೋಗೆ ನಾನು ಮನೆಗೆ ಬರಲ್ಲ ಅಂತ ಓಡೋಗಿದ್ದ. ನಾನು ಕಾಲು ಬಿದ್ದು ಕರ್ಕೊಂಡ್ ಬಂದಿದ್ದೀನಿ. ನೀನೀಗ ಹೋಗಿ ಅವನು ಮುತ್ಕೊಟ್ಟು ಸರಿ ಒಂದು ಹಕ್ಕೊಟ್ಟು ಸಾರಿ ಕೇಳಿ ಕರ್ಕೊಂಬ. ಹೋಗು ಅಂತ ಹೇಳ್ತಾ ಇಲ್ವಾ? ಹೋಗು.
ಈ ಕಳ್ಳ ನನಗ್ ಗೊತ್ತು, ಈ ಹೊಲ್ಕ ಬುದ್ಧಿ ಅವಂದಲ್ಲ ನಿಂದು. ನಾನ್ ಹೋಗಿ ಸಾರಿ ಕೇಳ್ಬೇಕಾ? ಏನಾಯ್ತು ನಿಂಗೆ? ನಾನ್ ಹೋಗಿ ಮುಟ್ಕೊಡ್ಬೇಕೇನೋ? ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ನನ್ನ ಅವನ ಜೊತೆ 15 ಮಿನಿಟ್ಸ್ ಕಮಿಟ್ ಆಗೋಯ್ತು. ನೀನೇನ್ ಫ್ರೆಂಡ್ ಇಲ್ಲ ಪಿಂಪ? ನಾನ್ ಐಶು ಅಲ್ಲ, ನಿನ್ ಪಾಲಿನ ರಾಕ್ಷಸಿ. ಬಂಗಾರದಂತ ಹುಡುಗಿ ಹತ್ರಕ್ಕೆ ಕಿಸ್ ಮಾಡಕ್ ಕಳಿಸ್ತೇನೋ? ಮಾಡ್ತೀನಿ ಬಲ್ಲೆ. ಲೇ, ಎಷ್ಟ್ ಚೆನ್ನಾಗಿ ಮೈ ಉಜ್ತೀಯೋ ಆದಿಮಾನವ. ಇದಕ್ ಮುಂಚೆ ಯಾರು ಉಜ್ತಾ ಇದ್ದ? ಇಷ್ಟು ದಿನ ಎಮ್ಮೆ ಮೈ ಉಜ್ತಾ ಇದ್ದೆ, ಈಗ ನಿಮ್ಮ ಮೈ ಉಜ್ತಾ ಇದ್ದೀನಿ. ಚಿಗುರ್ಕೊಂಬಿಟ್ಟೆ ನೀನು. ಏ ಪ್ರವೀಣ, ಲೇ, ಏಯ್, ಕರ್ಯ, ಇಲ್ಲ ಕಣೋ. ಯಾಕೋ ಏನಾಯ್ತು ಹಂಗ್ ಏಯ್, ನಿಂತಿದ್ಯಾ? ಏನೋ ಬಿದ್ಬಿಟ್ಟ? ಹೇಳ್ದೆ, ನನ್ ಮಗನೇ ಕೇಳ್ದ್ಯಾ? ನಿನಗ್ ಹಾಕ್ಬೇಕಾದ. ಲೇ, ಬೆಳ್ಳಿಗಿದ್ದ ನೀರಲ್ಲಿ ಒಂದು ಕಪ್ಪು ನಾಯಿ ಬಿದ್ದು ನೀರೆಲ್ಲ ಕಪ್ಪಾಗೋಯ್ತಲ್ಲೋ. ಅಯ್ಯಯ್ಯೋ, ಚೇಂಜ್ ದ ವಾಟರ್. ಆಯ್ತಣ್ಣ. ಮಚ್ಚ ಆಡು. ಚಂದು, ಸರಿಯಾಗಾಡು. ಏನ್ ಬೇಕು ಅಂತ ಸೋಲ್ತಿದ್ಯಾ? ಏನೋ ಅವಳು ಹಂಗ್ ನೋಡ್ತಿದ್ಯಾ? ಮಚ್ಚ, ನೀನ್ ಹೇಳಿದ್ದು ನಾನು ನೋಡಿದ್ದೆಲ್ಲ ಸತ್ಯ ಕಣೋ. ಮಚ್ಚ, ನೀವಿಬ್ರು ಆಡ್ತಾ ಇರಿ, ನಾನು ಕೆಳಗಡೆ ಹೋಗಿ ದೆವ್ವು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿಗೆ? ಕಾಫಿ ಮಾಡಕ್ಕೆ. ಕದಲಿದ್ರೆ ಕಾಲ್ ಮುರಿದ್ಬಿಡ್ತೀನಿ. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಇಬ್ರು ತಪ್ಪಿಸ್ಕೊಂಡ್ ತಿರುಗ್ತಾ ಇದ್ದೀರಾ. ನಾವ? ಇನ್ನೇ ನಾನಾ? ನಾವೇ ನಾವೇ ನಾವೇ. ಆಡು. ಆಡು ಮಚ್ಚ. ಐಶು, ಆಡು ಐಶು. ಐಶು, ಆಗ ಮೂವ್ ಮಾಡಿದ್ರೆ ರಾಂಗ್ ಮೂವ್ ಆಗೋಗ್ಬಿಡ. ನನ್ನ ಮಾವನಿಗೆ ಈ ಆಟ ಅಂದ್ರೆ ತುಂಬಾ ಇಷ್ಟ. ಏನದು ಅರ್ಥನಾದ? ಯಾರೋ ಕೂಗ್ತವ್ರೆ. ಬರ ಹೋಗೋಣ. ಆ ಧ್ವನಿ ಅದ್ರದ್ದೇ. ನಾನು ಈ ಆಟಕ್ಕೆ ಬರಲ್ಲಪ್ಪ. ನೋಡಕ್ ದೆವ್ವ ಇದ್ದಂಗ ಅವನೇ, ಆದ್ರೆ ಅವನೇ ಎದುರ್ಕೊಂತಾನೆ. ಡೋಂಟ್ ವರಿ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದೇ ಈ ಮಹಾರಾಜರ ಧರ್ಮ. ಎದುರ್ಕೋಬೇಡಿ. ಐ ಆಮ್ ಕಮಿಂಗ್. ಹಾರುತ್ತ ದೂರ ದೂರ, ನಾ ಹೋಗುವೆ ದೂರ ದೂರ. ಆಡು. ಯಾರದ? ಸೈಲೆಂಟ್ ಆಗಿ ರಾತ್ರಿಯಲ್ಲಿ ಏನೋ ಆಟ ಆಡ್ಕೊಂಡು ಕೂತಿದ್ದಾರೆ ತಾನೆ. ಆಟ ಆಡೋದ್ ಬಿಟ್ಟು ಯಾರು ಆಳ್ತಾ ಇರೋದು? ನೀನೇನ ಅಮ್ಮ? ನೀನ್ ಆಳ್ತಾ ಇದ್ದಮ್ಮ? ಅಮ್ಮ ಆಳ್ತಾ ಇಲ್ಲ, ಸೈಲೆಂಟ್ ಆಗಿ ಕೂತವಳೆ. ಯಾಕೋ ಸೈಲೆಂಟ್ ಆಗವಳೆ? ಹೇಳಮ್ಮ. ವೈ ಏನಪ್ಪ? ಹತ್ತಿದವಳೆ ಮುಚ್ಕೊಂಡು ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡು. ಅವಳು ಯಾಕೆ ಒಳಕ್ ಹೋಗ್ತಾಳೆ? ಅಲ್ಲ ಅಲ್ಲಿ ನೋಡು, ಅಮೂಲ್ ಬೇಬಿ ತರ ಕೂತ್ಕೊಂಡು ಏನು ಆಡ್ತಾವಳೆ. ಏನೋ ಇದು? ಚೆಸ್ಸು. ಆ ಚೆಸ್ ಆಡ್ತಾವಳೆ. ಆ ಕಿಸ್ಸು. ಏನಮ್ಮ ಚೆಸ್ ಆಡ್ತಾ ಇದ್ಯಾ? ನಿನ್ಗೇನೋ ಪ್ರಾಬ್ಲಮ್ ಆದ್ರೆ ಕಿಸ್ ಕೊಡಕ್ ಇವ್ನವನೇ, ಕಳ್ಸ್ಕೊಡಕ್ ಅವನವನೇ, ಕಿಸ್ ತಗೊಳಕ್ ನೀನಿದ್ಯಾ? ವೈ ಯು ಆರ್ ವರೀಡ್? ಇವಾಗ ನಿನ್ಗೆ ಹಗ್ ಬೇಕಾ ಇಲ್ಲ ಕಿಸ್ ಬೇಕಾ? ನಾನು ಹೆಲ್ಪ್ ಮಾಡ್ತೀನಿ. ಬಾರ ಇಲ್ಲಿ. ಬೇಡ ಕಣೋ. ಬಾರ. ಬೇಡ ಕಣೋ. ನೀನು ನನ್ನ ಮಗನೇ, ನಿನ್ನ ಸಾಯಿಸಿ
ನಮ್ಮ ಮಗ ದೆವ್ವ ಬಂದಿರೋದು ಕನ್ಫರ್ಮ್ ಅಲ್ವನೋ? ಬರ್ಲಿ ಸುಮ್ಮನಿರು. ಆ ನನ್ನ ಮಗ ನನ್ನೇ ಪಿಂಪತ್ತಾನೆ, ಚೆನ್ನಾಗಿ ಹಾಕೊಂಡು ಗುಂಗ್ಲಿ ಅವನಿಗೆ. ಥ್ಯಾಂಕ್ಸ್ ಮೇಡಮ್. ಬಚ್ಚ ಸೈಲೆಂಟ್ ಆಗೋಯ್ತು. ಹೌದಲ್ವಾ? ಹೋಗಿ ನೋಡೋಣ. ಲೇ, ಬೇಕಾ ನಿನಗೆ? ಇವತ್ತು ಆ ನನ್ನ ಮಗನ ಪಾಲು ಅವನೇ ಅನುಭವಿಸ್ಲಿ. ಗರಂ ಮಾಡಿ ಎಸ್ಕೇಪ. ಎಲ್ಲಿ ನನ್ನ ಚಪ್ಪಲಿ? ಮತ್ತೆ ಬರ್ತೀಯಾ? ಮತ್ತೆ ಬರ್ಬೇಕಕ್ಕ. ಬರ್ತೀನಿ. ಮಾಂಜ ಗಿಂಜ ಕೊಡಲ್ಲ. ಮಚ್ಚ ಬ್ಯಾಟಿಂಗ್ ಚೆನ್ನಾಗಿ ಆಗಿರಂಗೆ ಇದೆ ನೋಡು. ಹೆಂಗ್ ಓಡ್ಬತ್ತವನೆ, ಒಳ್ಳೆ ರೇಪ್ ಆಗಿರೋ ಚಿಂಪಾಂಜಿ ತರ. ಚಟ್ನಿ ಮಾಡ್ಬಿಟ್ಲು. ಅಯ್ಯಯ್ಯೋ, ಮುಚ್ಚಿನಾಗಿ ಹೊಡೆದ್ಬಿಟ್ಲು ಕಣೋ. BTS ಬಸ್ ಮೈ ಮೇಲೆ ಅರ್ದ್ರು ಕೂಡ ಈ ರೇಂಜಿಗೆ ಮೂಳೆ ಮುರಿಯಲ್ಲ ಕಣ್ರ. ಅವಳನ್ನ ಹೆಣ್ಣು ನನ್ನ ಮಗನೇ ಜೋರ ಕೂಗ್ಬೇಡ, ಆಮೇಲೆ ಕೇಳಿಸ್ಕೊಂಡು ಕೆಳಗಡೆ ಬಂದು 3 ಜನಕ್ಕೂ ಗುಂಬಿಡ. ನಿಮ್ಗಳಿಗೆ ಕೈ ಮುಗಿತೀನ್ರು. ಇನ್ಮೇಲೆ ಎಲ್ಲೋದ್ರು ಒಟ್ಟಿಗೆ ಹೋಗೋಣ ಕಣ, ಒಟ್ಟಿಗೆ ಇರೋಣ ಕಣ, ಏನು ಮಾಡಿದ್ರು ಒಟ್ಟಿಗೆ ಮಾಡೋಣ ಕಣ್ರ. ಅಯ್ಯೋ ಅಮ್ಮ, ಅಯ್ಯೋ, ಒಂದು ಮಗು ಅಂತಾನೆ ನೋಡ್ದೆ ಕೆಳಗೆ ಹಾಕಿ ತುಳಿದು ಬಿಟ್ಲು ಕಣ. ಅವಳು ತುಳಿದಕ್ಕೆ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂಡೆ ಬಂದ್ಬಿಟ್ಟು ಕಣ್ರ. ನನ್ ಬಿಟ್ಬಿಟ್ರ ಮುಚ್ಕೊಂಡು ಮಲ್ಕೊಳ್ಳೋ, ಅವನ್ ಪುನಃ ಬಂದು ನಿಂತ್ಬಿಟ್ಟಾಳು. ಅಯ್ಯ ಅಮ್ಮ, ಆ ಕಡೆ ಸರಿ ಮಲಗಲ್ಲಪ್ಪ. ಅಯ್ಯೋ ದೇವ್ರೇ, ಇದೆಲ್ಲ ಬೇಕು ಮಲಗ್ ತಿನ್ಬಿಡಲೇ. ಚಪ್ಪಲಿ ತಗೊಂಡು ಹೊಡಿತಾ ಇದ್ಯಾ? ಆಮೇಲೆ ಬರ್ದು ನನ್ನ ಬಾಯಿಗೆ ಸರಿಯಾಗಿ ಅನ್ಬಿಡ್ತೀನಿ. ಸರಿ ಬಂದ್ಬಿಡ್ತೀವಾಗ. ನನ್ನ ಮಕ್ಕಳ ಈ ಜಾಗದಲ್ಲಿ ಬಂದು ನೆಮ್ಮದಿಯಾಗಿ ಸಾಯಣ ಅಂದ್ರೆ ಯಾವ್ದೋ ಹೆಣ್ಣು ದೇವನ ಕರ್ಕೊಂಡ್ಬಂದು ನನ್ನ ಮರ್ಡರ್ ಮಾಡಕ್ ನೋಡ್ತಿದ್ದೀರಲ್ಲ. ಎಣ್ಣೆನ ಅವಳು, ಎಣ್ಣ ಅವಳು. ನನ್ನ ಮಗನು ಹಸಿಟ್ನ ಮುದ್ದೆ ಮಾಡಿ ಮುದ್ದೆನ ಎಣ್ಣೆಲಿ ಹಾಕಿ ಒಡೆ ಕರ್ದಂಗ್ ಕರ್ದು ಬಿಟ್ಲಲ್ಲ ನನ್ನ. ಯಾರೋ ಅವಳು ಕರ್ಕೊಂಡ್ಬಂದವ್ರು? ಯಾರೋ ಯಾರೋ? ನೀನೇನೋ? ನೀನೇನೋ? ಏನೋ ನೀನ? ನಾನಲ್ಲ ಅವನು. ನನ್ನ ಮಗನು ಎರಡು ಆಗ್ಬಿಟ್ಟು ಬರ್ತಿ ಗೊತ್ತು. ಏನ್ರು ಇದು? ದೆವ್ವಾನು ಪೂಜೆ ಮಾಡತ್ತಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಕಮ್ ಲೆಟ್ಸ್ ಹ್ಯಾವ್ ಟಿಫನ್. ಬೇಡಮ್ಮ, ನೆನ್ನೆ ಕೊಟ್ಟಿರೋ ಡಿನ್ನರ್ ಹೆವಿ ಆಗಿ ಹೋಗಿ ವಾಂತಿ ಆಗ್ತಾ ಇದೆ. ಇವ್ರು ಕೂಡ ನಾ ಟಿಫನ್ ಚಂದುಗ್ ಇಷ್ಟ ಅಂತ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದೀನಿ. ಕಮ್ ಡೋಂಟ್ ಮಿಸ್ ಇಟ್. ದೆವ್ವ ಏನಾದ್ರು ಪ್ಲಾನ್ ಮಾಡಿ ಉಪ್ಪಿಟ್ಟಿಗೆ ವಿಷ ಹಾಕಿ 3 ಜನನ ಹೋಲ್ಸೇಲಾಗಿ ಸಾಯಿಸ್ಬಿಟ್ರೆ ಬರ್ತೀರಾ ಇಲ್ಲ ನಾನೇ ಬರ್ಲಾ? ಅಷ್ಟೊಂದು ರಿಸ್ಕ್ ತಗೋಬೇಡಮ್ಮ. ನೀವು ಮುಂದೆ ಹೋಗಿ ನಾವು ಹಿಂದೆ ಬಂದೇ ಬರ್ತೀವಿ. ಕಮ್. ರೇ, ಆವತ್ತೇ ನನ್ ಮಾತು ಕೇಳಿ ಹೊರಟೋಗಿದ್ರೆ ನಿಮ್ಗೆ ಈ ಗತಿ ಬರ್ತಿತ್ತಾ? ಅಯ್ಯೋ, ಆ ದೆವ್ವಕ್ಕಿಂತ ಈ ದೆವ್ವನೇ ಜಾಸ್ತಿ ಎದುರಿಸುತ್ತಲ್ಲೋ. ಲೇ, ಅನುಭವಿಸಿದಾಯ್ತು. ಅವಳ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳೋ. ಅದನ್ನ ನಮ್ ದೊಡ್ಡಯ್ಯ ಹೇಳ್ತಾರೆ, ಬನ್ನಿ.
ತಿನ್ನು ಮೊದ್ಲು ಆ ಹುಡುಗಿಗೆ ಮೆಟ್ಕೊಂಡಿರೋ ದೆವ್ವ ಬಿಡ್ಸಕ್ ನೋಡಿ, ಆಮ್ಯಾಕ್ ಮುಂದಿನ ಮಾತು. ಅಯ್ಯ ಆ ಹುಡುಗಿನ ಕರ್ಕೊಂಡು ನಾವೇ ಈ ಊರಿಂದ ಎಸ್ಕೇಪ್ ಆಗ್ಬಿಟ್ರೆ. ಏಯ್ ಸುಮ್ನೆರೋ ದಡ್ಡನ್ ತರ ಮಾತಾಡ್ಬೇಡ. ಆಮೇಲೆ ಸಿಟಿಗೆ ಕರ್ಕೊಂಡೋಗಿ ಕಲ್ಪನಾ ಪಾರ್ಟ್ 2 ಪಾರ್ಟ್ 3 ಎಲ್ಲ ತೋರಿಸ್ಬಿಡ್ತಾಳೆ ಅಷ್ಟೇ. ನೋಡ್ರಪ್ಪ, ಯಾರ್ಗಾನ ದೆವ್ವ ಮೆಟ್ಕೊಂಡ್ರೆ ಅದು ತನ್ನ ಆಸೆ ತೀರ ಗಂಟ ಅವ್ರನ್ನ ಬಿಟ್ಟು ಹೋಗಕ್ಕಿಲ್ಲ. ಅದು ಬಿಟ್ಟು ಹೋಗೋ ಗಂಟ ಹುಡುಗಿ ನೀವು ಇಲ್ಲಿಂದ ಕರ್ಕೊಂಡು ಹೋಗಕ್ ಆಗಕ್ಕಿಲ್ಲ. ಅಲ್ಲ, ಇನ್ಕಮಿಂಗ್ ಮಾತ್ರ ಫ್ರೀ, ಔಟ್ ಗೋಯಿಂಗ್ ಹೋಗ್ಬೇಕಾದ್ರೆ ದೆವ್ವದ ಪರ್ಮಿಷನ್ ಕೇಳ್ಬೇಕಾ? ಮೊದ್ಲು ಆ ದೆವ್ವದ ಆಸೆ ಏನು ಅಂತ ತಿಳ್ಕೊಳ್ಳಿ, ಅದನ್ನು ಪೂರೈಸಿ ತನ್ನ ಆಸೆ ತೀರಿದ್ಮೇಲೆ ಅದೇ ಬಿಟ್ಟೋಯ್ತದೆ. ಲೇ, ನೀನ್ ಆಸೆ ತೀರಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಈ ಪಿಂಪು ಸಹಾಯ ತಗೊಂಡು ಆ ದೆವ್ವದ ಆಸೆ ಪೂರೈಸ್ಬಿಡು. ಗಜ್ಜಿನ ಆಯ್ತರ ಆಡ್ಬೇಡ. ದೊಡ್ಡವ್ರು ಹೇಳೋದಲ್ಲೂ ಅರ್ಥ ಇದೆ. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ. ಅಣ್ಣ, ನಮ್ಮೂರಲ್ಲಿ ಒಂದ್ಸಲ ಕಮಲಾ ಹುಡುಗಿಗೆ ದೆವ್ವ ಮುಟ್ಕೊಂಡಿತ್ತು. ಬಾರೂಟ ತಿನ್ಬೇಕು ಅಂತ ಆಸೆ ಪಡ್ತು, ಮಾಡಾಕ್ದ್ವಿ, ತಿಂತು, ಹೇಳ್ದೆ ಕೇಳ್ದೆ ಹೊಂಟೋಯ್ತು. ಅಯ್ಯೋ ತೆರಿಗೆ, ಆ ದೆವ್ವ ಕಾಡಂದಿ ಮಾಂಸ ತಿನ್ನಂಗಿರ ಚೆನ್ನಾಗಿತ್ತಲ್ಲೋ. ಯಾಕೆ ಇವನೇ ಹೊಡೆದಾಕೋದಿತ್ತು. ನಡಿಯ ಮುಂದಾಗ ಕೆಲಸ ನೋಡೋಣ. ನಡಿ ಮಚ್ಚ, ಬರ್ತೀವಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಆಯ್ತು ಹುಡುಗನ್ ಮಾತಲ್ಲ ಏನ್ ಕೇಳಕ್ ಅಯ್ಯ, ಹೋಗ್ಬೇಡ. ಅಯ್ಯ, ನೀನು ಕಣ ಅವರಾಗಿ ಮಾತಾಡ್ತಾ ಇದ್ದ. ಇಲ್ಲೇ ಒಳ್ಳೆ ಬಂದ್ರು. ಅಂದ್ರೆ ದೆವ್ವಕ್ಕೆ ಸಿನಿಮಾ ಅಂದ್ರೆ ಆಸೆ ಇದೆ. ಒಂದ್ ಸ್ಪೆಷಾಲಿಟಿ ಏನ್ ಗೊತ್ತಾನೆ ಈ ದೆವ್ವಕ್ಕೆ? ಏನ್ ಹೇಳೋ? ಅವಳು ಒಳಗಿರೋ ದೆವ್ವಕ್ಕೆ ರೇಪ್ ಸೀನ್ ಅಂದ್ರೆ ತುಂಬಾ ಇಷ್ಟ. ಮಹಾಭಾರತ ಕಣ. ಈಗಿನ ಕಾಲದಲ್ಲಿ ಮಹಾಭಾರತನ ಎಲ್ಲಿಂದ ಪಾಡ್ಸೋದು? ಆ ವಿಷಯ ನಂಗ್ ಬಿಡಿ, ನಾನ್ ಅರೇಂಜ್ ಮಾಡ್ತೀನಿ. ಮಗನೇ, ಗೆಸ್ಟ್ ಹೌಸ್ ಅಲ್ಲಿ ಬಂದವ್ರಿಗೆಲ್ಲ ಅರೇಂಜ್ ಮಾಡಿಸಿ ಅಭ್ಯಾಸ ಮಾಡ. ಹೆಚ್ಚು ಕಡಿಮೆ ಮಾಡ್ಬಿಟ್ಯೋ, ಆಮೇಲೆ ವಸ್ತ್ರಾಭರಣ ಆಗೋದು ದ್ರೌಪದಿ ಇದಲ್ಲ, ನಮ್ಮದು. ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾಟಕ ಇತ್ತಂತೆ. ನಮಗೂ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಎಲ್ಲ ಜಾಯ್ನ್ ಆಗೋಗ್ಬಿಟ್ವಿ. ಯಾವ ನಾಟಕ? ಕುರುಕ್ಷೇತ್ರ. ತಗಡೋ, ಕುರುಕ್ಷೇತ್ರ ಅಲ್ಲ ಕಣೋ, ಕುರುಕ್ಷೇತ್ರ. ಕರೆಕ್ಟ್. ಯಾವ್ದೋ ಒಂದ್ ಕ್ಷೇತ್ರ ಬಿಡ. ನಾನು ಪಾಠ ಮಾಡ. ನೀನ್ ನಾಟಕ ಮಾಡಿದ್ರೆ ನೋಡೋರು ಯಾರಮ್ಮ? ನಾವೀ ನಾಟಕ ಮಾಡ್ತಿರೋದೇ ನಿಂಗೆ ಇಷ್ಟ ಅಂತ. ನೋಡೋ, ನೀನ್ ನಾಟಕ ಏನ್ ಮಾಡೋದ್ ಬೇಕಾಗಿಲ್ಲ, ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೋಡು. ನಾವು ನಾಟಕ ಮಾಡ್ತೀವಿ. ನೀನ್ ಏನಾದ್ರೂ ನಾಟಕ ಇಷ್ಟ ಆದ್ರೆ ಅದಕ್ಕೂ ಇಷ್ಟ ಆಗುತ್ತೆ. ಅದಕ್ಕೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ನಿನ್ನ ಬಿಟ್ಟು ಓಡಾಬಿಡುತ್ತೆ. ಏನು ದೆವ್ವ. ಅಶು ಏನಿಲ್ಲ, ನೋಡ್ರಿ ಎಲ್ಲ ನೋಡ್ರಪ್ಪ. ಬನ್ನಿ ಪ್ರಾಕ್ಟೀಸ್ ಮಾಡ ಬನ್ನಿ. ನಿನ್ನ ಹೋಗಿ ಚೇರ್ವಲ್ಲಿ ಕೂತ್ಕೊಂಡು ನೋಡು ನೋಡು, ಹೋಗು. ಮಿಸ್ಟರ್ ನಾಗಶೇಖರ್ ಮಂಡ್ಯ, ದುಶಾಸನ ನಾನೇ ತಾನೇ. ಇಲ್ಲಿಯವರೆಗೂ ಡಾರ್ಲಿಂಗ್ ದ್ರೌಪದಿನ ನೋಡಿದ ಮೇಲೆ ಐಡಿಯಾ ಚೇಂಜ್ ಮಾಡಿದ್ರಿ. ನೀನ್ ದುರ್ಯೋಧನ ದುಶ್ಯಾಸನ. ಅಯ್ಯೋ ಯಾಕಲ್ಲ? ಯಾಕೆಂದ್ರೆ ಈ ಬಾಡಿಗೆ ಬಾಳೆಯ ಬಾಡಿ ಸೋಕಿ ಬಹಳಷ್ಟು ದಿನಗಳಾಗಿದೆ. ಮಜೆ ತೆಗೆದುಕೊಳ್ಳುತ್ತೇನೆ. ಪಾತ್ರವನ್ನ ನೀನು ನೋಡುತ್ತಾ ಮಜೆ ತೆಗೆದುಕೋ ಕುಮಾರ. ನೋಡ್ತಾ ಏನ್ ಹಿಡ್ಕೊಳ್ಳೋದು ಕೈಯಲ್ಲಿ? ಸಹೋದರ ದುಶ್ಯಾಸನ, ಎಂದು ನಿನ್ನ ಆಸೆ ಎಲ್ಲವೂ ನೆರವೇರುತ್ತದೆ. ಈ ಪಾಂಡವರ ಹೆಂಡತಿ ಇರ್ಲಿ, ನನಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾಳೆ. ಇದೇ ತುಂಬಿದ ಸಭೆಯಲ್ಲಿ ಅವಳಿಗೆ ಫ್ರೆಂಚ್ ಸ್ಟೈಲ್ ಸ್ಮೂಚನ್ನು ಮಾತ್ರ ಕೊಟ್ಟು ಅವಳ ಸೀರೆಯನ್ನು ಕೆರ ಕಿತ್ತೋಯ್ತಾರೆ. ಅವಳ ವಿಷಯಕ್ಕೆ ಬಂದ್ರೆ ಹಾಕ್ಬಿಟ್ಟೇನು? ಆ ಕೆಲಸ ನಂದು. ಆಯ್ತು ಬಿಡಪ್ಪ, ನಿಮಗೆ ತುಂಬಾ ಸ್ಟ್ರೈನ್ ಆದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಸುಸ್ತ ಆಗಲ್ಲ ನನಗೆ. ಹೋಗಿ ಬಿಡ್ರಿ. ಈ ಗದೆಯನ್ನ ಹೋಗಿ ಎಳೆದುಕೊಂಡು ಬಾ ದ್ರೌಪದಿಯನ್ನು. ಗದೆ ಹುಷಾರು, ಬಾಡಿಗೆದು. ಮಗನೇ ದುರ್ಯೋಧನ. ಹೇಳು ನಿನ್ ದೊಡ್ಡಪ್ಪ. ಏಯ್ ಡ್ಯಾಡಿ ಮಮ್ಮಿ ಡ್ಯಾಡಿ, ಅದೇನಂದ್ರೆ ತಮ್ಮ ದ್ರೌಪದಿಯನ್ನು ಎಳೆದುಕೊಂಡು ಬರಲು ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಇಡೀ ಸೀನ್ ನಿಮ್ ಕಣ್ಣು ಮುಂದೆನೇ ಮಾಡ್ತೀವಿ. ಡೋಂಟ್ ವರಿ. ಏ ಕಮಂಗಿ, ಕೂಲಿಂಗ್ ಗ್ಲಾಸ್ ಹಾಕಿದ್ಯಾ? ಕತ್ಲು ಏನು ಕಾಣಲ್ವಲ್ಲೋ? ನಿನ್ನ ಕಾಣಿಸಿದ್ರು ಕೂಡ ಏನ್ ಮಾಡಂಗಿದ್ಯಾ ಕಳ್ಳ. ಓಕೆ ಬಾಯ್. ದ್ರೌಪದಿ ಜಿ ಅವರೇ, ಏನು ದುರ್ಯೋಧನ ಅವ್ರು ಕರೀತಾವ್ರೆ. ಯಾಕಂತೆ? ಅದೇ ನಿಮ್ 5 ಜನ ಹಸ್ಬೆಂಡ್ಸ್ ಗ್ಯಾಮ್ಲಿಂಗ್ ಅಲ್ಲಿ ಆಸ್ತಿ ಎಲ್ಲ ಸೋತ್ಬಿಟ್ಟು ನಿಮ್ಮನ್ನ ಗಿರಿವಿ ಇಟ್ಬಿಟ್ಟವ್ರೆ, ಅದಕ್ಕೆ ಕರೀತಾವ್ರೆ. ಸರಿ, ಟೀ ಕುಡ್ದು ಜರ್ದ ಹಾಕೊಂಡ್ ಬರ್ತೀನಿ, ನೀನ್ ಹೋಗು.
ಥ್ಯಾಂಕ್ ಯು. ನಿಲ್ಲು. ಆ ಹುಡುಗಿಗೆ ದೆವ್ವ ಮೆಟ್ಕೊಂಡಿತ್ತಲ್ಲ, ಇದೆಯಾ ಇಲ್ಲ ಹೋಯ್ತಾ? ಅದಕ್ಕೆ ಕಣಮ್ಮ ಈ ನಾಟಕ ಆಡ್ತಿರೋದು. ನೀನು ಬೇಗ ಬಂದ್ಬಿಡು, ಇಲ್ಲಾಂದ್ರೆ ನಿನ್ನೂ ಹಿಡ್ಕೊಂಡ್ಬಿಡುತ್ತೆ. ಸರಿ ಸರಿ, ನೀ ಹೋಗು. ಲೇ ಕರಿಯ ನಾಯಿ, ಏನೋ ಒಬ್ಬನೇ ಬಂದಿದ್ಯಾ? ದ್ರೌಪದಿ ಎಲ್ಲ ಅಯ್ಯ ನೀನು ಯೋಗ್ಯತೆಗೆ ನನ್ನ ಆಜ್ಞೆಯನ್ನು ಪಾಲಿಸದ ನೀನು ಅದೇ ಯಾವ ಸೀಮೆ ರಾಜ್ಯಭಾರ ಮಾಡ್ತೀಯೋ ಚೆನ್ನಾಗಿ ಮುಕ್ತಿಯ ಬೆಳಿಗ್ಗೆ ಕಕ್ತಿಯ. ಡೌ ಇದ್ದಂಗವಳೆ ದ್ರೌ ಹೆಂಗಾರ ಮಾಡಿ ಚಟ್ ಮಾಡ್ಬೇಕು. ಏನೇ ಪಾಂಚಾಲಿ, ಎಷ್ಟು ನಿನಗೆ ಯಾಕೋ ಸರ್ಗೋಗ್ಬಿಟ್ಟಿದ್ಯಲ್ಲಮ್ಮ? ಈ ಪಾಂಡವರು ನನಗೆ ಸರಿಯಾಗಿ ಊಟ ಆಗ್ತಾ ಇಲ್ವಾ? ಕರೆಕ್ಟ್. ಡೋಂಟ್ ವರಿ, ನೀನು ಸಿಕ್ಕಿರದೆ ನಮಗೆ ಓಸಿ, ಇನ್ನು ಮೇಲೆ ನೀನೇ ನಮಗೆಲ್ಲ ದಾಸಿ. ಫುಲ್ ಮೀಲ್ಸ್ ಆಗ್ತೀವಿ. ಇದು ಅನ್ಯಾಯ. ಯಾರೋ ನೀನು? ನಾನು ಭೀಮಸೇನ. ಎಲ್ರದ್ದು ಒಂದೇ ಕಾಸ್ಟ್ಯೂಮ್, ಅರ್ಥ ಆಗ್ತಾ ಇಲ್ಲ. ಮುಂದೆ ಬಾ. ಪಾಂಡವರ ಪಟ್ಟದ ರಾಣಿಯನ್ನು ಎಲ್ಲರ ಮುಂದೆ ಹೋಗೆ ಬಾರ ಅಂತ ಮಾತಾಡ್ಸಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನೋ ನಮ್ಮ ಅಣ್ಣಂಗ್ ಚೆಸ್ ಆಡಕ್ ಬರಲ್ಲ, ರಾಜ್ಯ ಸೋತ, ಹೆಂಡತಿನೂ ಸೋತ, ನಮ್ ಕೈ ಬೈ ಕಟ್ಟಾಕ್ಬಿಟ್ಟ. ಸೋದರ ಭೀಮಸೇನ, ನನಗೆ ಯಾವುದು ಆಟ ಆಡಕ್ ಬರಲ್ಲವೆಂದು ಇನ್ಸಲ್ಟ್ ಮಾಡ್ತಿದ್ಯಾ? ನನಗೆ ಆರ್ಟ್ ಅಟ್ಯಾಕ್ ಆದ್ರೂ ಆಗಬಹುದು. ನೇರ ವಿಷಯಕ್ಕೆ ಬಾ. ಪಂಚ ಪಾಂಡವರ ಸತಿ ಪಾಂಚಾಲಿಯನ್ನು ಅವಮಾನಿಸುವುದು ನನ್ನಿಂದ ನೋಡಕ್ಕಾಗುತ್ತಿಲ್ಲ. ಆಗದೆ ಹೋದ್ರೆ ಮೂಲೆಯಲ್ಲಿ ಈಜಿಲ್ ಮರ ಇದೆ, ನಿನ್ಗೆ ಅದನ್ನ ಇಟ್ಕೊಂಡು ಚೆನ್ನಾಗಿ ತಪ್ಪು ಮಾಡ್ಕೋಗು. ಕುತ್ಕೋ ಹೋಗೋ. ಲೇ ಟೈಮ್ ವೇಸ್ಟ್ ಮಾಡ್ಬೇಡ್ವಾ, ಮ್ಯಾಟ್ರ್ ಸ್ಟಾರ್ಟ್ ಮಾಡ. ಮ್ಯಾಟ್ರು ಅಂದ್ರೆ ನಿನ್ ಸೀರಿಯಲ್ ನಾನು ನೋಡ್ತೀನಿ. ಅಯ್ಯೋ, ಇಲ್ಲಿ ನನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲವೇ? ಕೃಷ್ಣ, ಅವನು ಬರಲ್ಲ. ಯಾರು ಕೃಷ್ಣ? ಹೆಣ್ಣಿನ ಮಾನಹರಣ ಆಗೋದನ್ನ ತಡೆಯಲು ಯಾರು ಹಲೋ, ಎಕ್ಸ್ಕ್ಯೂಸ್ ಮೀ, ನಮಗ್ ಗೊತ್ತು ನೀನ್ ಅವನ್ನ ಕರಿತೀಯ ಅಂತ, ಅದಕ್ಕೆ ಅವನು ಪ್ರೋಗ್ರಾಮೇ ಇಲ್ಲ. ನೀನ್ ನೋಡಿದ್ರೆ ಅವನ್ನೇ ಕರಿತೀಯ. ಇವಳ ಹಂತ ಒಂದು ನೋಡಿ ಎಂಜಾಯ್ ಮಾಡು. ಸ್ವಲ್ಪ ಲೂಸ್ ಬಿಡು. ಏ ಬಿಗು, ನೀವು ಬಂದಿದೆ ನೋಡು. ಬೇಡಮ್ಮ, ದುಶ್ಯಾಸನ ಹೊಡಿಬಾರ್ದು ಕಣೆ, ಮಹಾಪಾಪ ಸುತ್ಕೊಂಡ್ಬಿಡುತ್ತೆ. ಹೆಣ್ಣು ಅಂದ್ರೆ ಬಿಟ್ಟಿರಂಗೈತೆ. ಏ ಪ್ರವೀಣ್, ಇಲ್ಲಿ ಯಾಕಿದ್ಯಾ? ಸುಮ್ನೆ ಕಾಪಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಹೇ, ನಾಟಕ ಆಗೋಯ್ತಾ? ನಾಟಕ ಬಂದ್ ಕೇಳ್ಕತ್ತಂ. ಎಲ್ರು ಎಲ್ ಹೋದ್ರು? ಎಲ್ರು ಒಂದ್ ನಿಮಿಷ ಕಡೆ ನಿಂಗೆ ಅದ್ರ ಕಡೆ ನೋಡ್ಬಿಟ್ರು. ನನಗೇನಾಗಿದೆ? ನೀವು ನನ್ನ ಜೊತೆ ಮೊದ್ಲಿನ ತರ ಇಲ್ಲ, ಎಲ್ಲ ಭಯ ಪಟ್ಕೊಂಡು ದೂರ ಹೋಗ್ತಿದ್ದೀರಾ. ನಿಮ್ಮನ್ನೇ ಕೇಳ್ತಿರೋದು, ಹೇಳಿ ನನಗೇನಾಗಿದೆ? ಹೇಳ್ಬಿಟ್ರು ಒಳ್ಳೇದು ಕೊಂಡ್ರು, ಹೇಳ್ಬಿಟ್ರು. ನಿನ್ ಕಾಲ್ಗೊಂದು ನಮಸ್ಕಾರ, ಸುಮ್ಮನಿರಲ್ಲ. ಏನದು ಗುಟ್ಟು? ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ.
ನಿಂಗೆ ದೆವ್ವ ಮೆಟ್ಕೊಂಡೈತೆ. ಯಾವಾಗ, ಎಲ್ಲಿ, ಹೇಗೆ? ನಮ್ಗೇನ್ ಗೊತ್ತು, ಎಲ್ಲ ನಿನ್ಗೆ ಗೊತ್ತು. 3 days ಇಂದ ಆಪ್ತ ಮಿತ್ರ ಆಪ್ತ ರಕ್ಷಕ ಸಿನಿಮಾನ ರಿಪೀಟ್ ಮಾಡಿ ತೋರಿಸ್ತಾ ಇದೆಯಲ್ಲಮ್ಮ. ನಿನ್ ಕಾಟ ತಡಿಯಕ್ಕಾಗದೆ ಇವನು ಆಪಲ್ ತರ ಇದನ್ನು ಜ್ಯೂಸ್ ಆಗ್ಬಿಟ್ಟವನೆ. ಇವನಂತೂ ಪಾಪ ನರಸತ್ತೆ ನಾಮರ್ದ ಆಗ್ಬಿಟ್ಟವನೆ. ನನ್ನಂತೂ ನನ್ ಮಗನು ನನ್ನನ್ನು ಒಳಕಲ್ಲಲ್ಲಿ ಹಾಕಿ ರುಬ್ತೀಯ, ಒಣಕೆಲಿ ಕುಡ್ತೀಯ, ಬಿಸ್ನೀರಲ್ಲಿ ಹಾಕಿ ಕುದಿಸ್ತೀಯ. ಅಯ್ಯೋ, ಬದುಕಿರ್ಬೇಕಾದ್ರೆ ಭೂಲೋಕದಲ್ಲಿ ಯಮರಾಜ ಪಿಕ್ಚರ್ ತೋರಿಸ್ತಾ ಇದೆಯಲ್ಲಮ್ಮ. ಹೌದಾ? ಹೌದು ಐಶು, ಅದರಿಂದ ನಿನ್ನ ಕಾಪಾಡೋದಿಕ್ಕೆ ನಾವೇನೇನೋ ಐಡಿಯಾ ಮಾಡಿದ್ವಿ. ಕೊನೆಗೆ ನಾವೇ ಸಿಗಾಕೊಂತ ಇದೀವಿ. ಅಯ್ಯೋ ಪ್ಲೀಸ್, ಏನಾದ್ರೂ ಮಾಡಿ, ನನಗ್ ದೆವ್ವ ಅಂದ್ರೆ ಭಯ. ಅಯ್ಯೋ, ಏನ್ರ ಇದು? ದೆವ್ವಾನೆ ನಮ್ಮ ಹತ್ರ ಸೊಲ್ಯೂಷನ್ ಕೇಳ್ತಾ ಇದೆಯಲ್ಲ, ನಮ್ಮ ಗತಿ ಏನೋ? ಕಾಮಿಡಿ ಬೇಡ, ಸೊಲ್ಯೂಷನ್ ಹೇಳಿ. ನಾನು ಹೇಳ್ತೀನಿ. ಸಾಯಿಸ್ಬಿಡ್ತೀನಿ ನಾನು, ಬಿಡ್ಬಿಡು. ಅಂದೆ ಇವಾಗೇನು ಸೊಲ್ಯೂಷನ್ ತಾನೆ? ಫೋನ್ ಕೊಡು. ಸಾಯ್ಕ್ ಬಂದಿರೋ ನಾನು ಫೋನಲ್ಲಿ ನನ್ನ ಹತ್ರ. ಫೋನಾ ನನ್ನ ಹತ್ರ ಇದೆ. ಎಲ್ಲಿದೆ? 1 minute. ತಗೊಳ್ಳಿ. ಇದೇನು ವಡಾ ಫೋನಾ? ಸಾಂಬಾರ್ ಫೋನ್ ಮಾಡ್ತೀನಿರೋ. ಹಲೋ, ಕರಿಯ ನಾಯಿ ಪ್ರಕಾಶ, ಏನೋ ತುಂಬ್ಕರ್ಲ ಅದ್ಯಾರೋ ದೊಡ್ಡ ಮನೆ ಜಯಂತಿನ ಸೆಟ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇಲ್ವಂತಲ್ಲ, ಯಾಕೋ? ಸಾಯಕಿ ದೆವ್ವ ಬಿಡ್ತಲ್ಲ ಕಣ. ಅಯ್ಯೋ, ಇಲ್ಲೇ ಇದೆಯೋ? ಅದಂಗ್ಲ ಕಣ, ಒಂದು ಹುಡುಗಿ ಮೇಲೆ ದೆವ್ವ ಬಂದ್ಬಿಟ್ಟಿದೆ. ಅದನ್ನ ಓಡ್ಸಕ್ ಏನೋ ಮಾಡ್ಬೇಕು. ಯಾರು ನಿನಗ? ಆಯ್ತು 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 ಆಯ್ತು, ಬಿಡ ಇಡ ಫೋನ್ ಇಡಲೇ, ಕರೆನ್ಸಿ ಕಾಲ ಇತ್ತಿದ. ಐಶೋ, ನೀನ್ ಏನು ಯೋಚನೆ ಮಾಡ್ಬೇಡ. ಇವತ್ತು ರಾತ್ರಿ ನಾವು 3 ಸೇರ್ಕೊಂಡು ಆ ದೆವ್ವಕ್ಕೆ ಮಾಡ್ತೀವಿ. ಓಕೆ, ಬರ್ಲಿ, ಇವತ್ತು ಮಾಡ್ತೀನಿ. ದೆವ್ವ ಪೀಡೆ ಪಿಶಾಚಿ, ಬಾ 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 ಬಾ. ಆವಾಹಯಾಮಿ. ನಿಂದ್ಯಾವ್ದು ಇದು? ಊರವರೆಲ್ಲ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರೆ ನೀನು ದೇವ ಬಾರಮ್ಮ ಅಂತ ಕರಿತಾ ಇದ್ಯಾ? ಸುಮ್ನೆ ಕುಡಿಯಾ? ಚಂದು, ನಿಜವಾಗ್ಲೂ ದೆವ್ವ ಇದೆಯಾ? ಇಲ್ಲಿವರೆಗೂ ಇರ್ಲಿಲ್ಲ. ಇಲ್ಲಿಗೆ ಬಂದು ನಿನ್ನ ನೋಡ್ಮೇಲಂತೂ ಕನ್ಫರ್ಮ್ ಆಗೋಯ್ತು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಯಾಕೋ ಯೋಚನೆ ಮಾಡ್ತೀಯಾ? ಸಿಕ್ಕರ್ ಕ್ಯೂ ಮೇ ಹೂನಾ ಎಲ್ಲ ಸರಿ ಮಾಡ್ತೀಯ. ಇದನ್ನ ಕಾನ್ಫಿಡೆನ್ಸ್ ಅನ್ನಲ್ಲ, ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಹೌದು, ಸುಮ್ಮನೆ ಎಲ್ಲ ನಿನ್ನಿಂದನಾಗಿದ್ದು. ಯಾಕಪ್ಪ? ಒಂದು ದಿವಸ ನಾನು ಸತ್ತೋಗಿದ್ರೆ ಇಷ್ಟೊತ್ತಿಗೆ 4 ದೆವ್ವ ಆಗ್ತಾ ಇದೀವಿ. ಒಂದು ದೆವ್ವನ ಹಾಕೊಂಡು ಚೆನ್ನಾಗಿ ತಡ್ಬೋದಿತ್ತ? ಇವತ್ತು ಕರೆಕ್ಟ್ ಆಗಿ ಬಾಗ್ನ ಕೊಟ್ಟು ಕರಿತಾ ಇದೀನಲ್ಲೇ. ಆ ದೆವ್ವ ಬರ್ಲಿ, ನನ್ನ ಮೂರು ಚಪ್ಪಲಿ ತಗೊಂಡು ಬೈಡ್ ತಗೊಂಡು ಓಡಿಸ್ಬಿಡ್ತೀನಿ. ಅಂದ್ರೆ ನನಗ್ ಹೊಡಿತೀಯಾ? ಅಯ್ಯೋ, ನಿನಗಲ್ಲಮ್ಮ, ನಿನ್ ಒಳಗೆ ಒಂದು ಬ್ಯಾಡ್ ತಿಂಗಿದೆಯಲ್ಲ ಅದಕ್ಕೆ. ಇದೇ ಬಿಸ್ಕೊಟ್. ಯಾಕೋ? ಬರ್ರಿ ಇವತ್ತು ಎರಡಲ್ಲೊಂದು ಆಗ್ಬಿಡ್ಬೇಕು. ಕರೆಕ್ಟಾಗಿ ನಿಂತ್ಕೊಡ್ರಿ. ನೋಡಿ, ಇವಾಗ ದೆವ್ವ ಯಾವಾಗ ಬರುತ್ತೆ ಅನ್ನೋ ಸೂಕ್ಷ್ಮನೆ ನಾನು ಹೇಳ್ತೀನಿ. ಯಾವಾಗ ಬರುತ್ತೆ? ನಂಬರ್ 1, ನೀವಿಬ್ರು ತಪ್ಕೊಂಡಾಗ ಬರುತ್ತೆ. ನಂಬರ್ 2, ನೀವಿಬ್ರು ಕಿಸ್ ಮಾಡಿದಾಗ ಬರುತ್ತೆ. ನಂಬರ್ 3, ಈ ಪಿಂಪ್ ನನ್ನ ಮಗ ಏನಾದ್ರು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಬರುತ್ತೆ. ನಮ್ಮನ್ ದದಗುತ್ತೆ, ನಿನ್ ಮೈ ಮೇಲೆ ಹತ್ಕೊಳ್ಳುತ್ತೆ. ನನ್ನ ಮಗದು ಇವತ್ತು ಬರ್ಲಿ, ನಂಗೆ ಚಪ್ಪಲಿ ತಗೊಂಡು ಬೈಡ್ ಅಂತ ಹೊಡೆದು ಬಿಡ್ತೀನಿ. ಹೊಡೆದ್ರೆ ಸಾಯಿಸ್ಬಿಡ್ತೀನಿ. ನಿನ್ನ ಒಳ್ಳೇದಕ್ಕಲ್ವೇನಮ್ಮ? ನಿಮ್ಗೆ ತಪ್ಕೊಳ್ಳೋದು ಓಕೆನಾ? ಓಕೆ ಮಚಾ, ಡೋಂಟ್ ವರಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಕ್ಕದಲ್ಲಿ ಹೊಲ ಗದ್ದೆ ಇದೆ, ಬಿದ್ದು ಓಡಬಿಡೋಣ. ಚಂದು, ನಂಗೆ ತುಂಬಾ ಭಯ ಆಗ್ತಿದೆ. ದೆವ್ವ ಬಂದ್ರೆ ನನ್ ಬಿಟ್ಟು ಹೋಗ್ಬೇಡ. ಅದು ನಿನ್ನ ಹತ್ರ ಇದ್ರೆ ಕರ್ಕೊಂಡು ಹೋಗಕ್ಕಾಗತ್ತಾ? ಅದು ನಿನ್ನ ಬಿಟ್ಟು ಹೋದ್ರೆ ಸಾಕು. ಬಾ, ಇವಾಗ ಡಿಸ್ಕಷನ್ ಸಾಕು. ತಪ್ಕೊಡ್ರಿ, ಇವಾಗ ತಪ್ಕೊಡ್ರಿ. ತಪ್ಕೊಳ್ಳಿ. ಲೈ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳ. ಕರೆಕ್ಟ್ ಆಗಿ ದೆವ್ವ ಸಮೇತ ಶೂಟ್ ಮಾಡ. ತಪ್ಕೊಳ್ಳೋ, ನಾನಿದ್ದೀನಿ, ತಪ್ಕೊಳ್ಳೋ. ದೆವ್ವ ಎಲ್ಲಿದ್ಯಾ? ಬಾ ಇವಾಗ ಬಾ. ನಿನಗ ನನ್ನ ಮಗಂದು ತಮ್ಮಿದ್ರೆ ನನ್ ಮುಂದೆ ಬಾ. ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ, ನಾಳೆ ಅಲ್ಲಿ ಬರ್ತೀನಿ. ನೀವು ಮತ್ತೆ ತಪ್ಕೊಂಡಿರಿ. ಲೇ ದಡಿಯಾ, ಕರೆಕ್ಟ್ ಆಗಿ ಎಲ್ಲ ಶೂಟ್ ಮಾಡ್ಕೊಳ್ಳ. ಬಂದೆ, ಚಪ್ಪಲಿ ಇಲ್ಲೇ ಇಟ್ಕೊಂಡಿರ್ತೀನಿ. ಬರ್ಲಿ, ಆ ದೆವ್ವ ಮಾಡ್ತೀನಿ. ಹಾಕೋ 90 ಹಾಕಲೇ. ಕರೆಕ್ಟ್ ಆಗಿ ಹಾಕೋ. ಲೇ, ಕರೆಕ್ಟ್ ಆಗಿ ವಿಡಿಯೋ ಮಾಡ. ಆಯ್ತು ಮಾಮ. 2 ಚಪ್ಪಲಿ ಇದೆ, ನನ್ನ ಮಗನ ಮಕ್ಕ ಐಶೋ. ದೆವ್ವ ಬಂತಮ್ಮ? ಇನ್ನು ಬಂದಿಲ್ಲ. ತಪ್ಕೊಂಡೇರಿ, ಬರುತ್ತೆ. ಚಂದು, ಅಗ್ನಿ. ಲೇ, ರೆಕಾರ್ಡ್ ಆಗ್ತಾ ಇದೆ ನೋಡು. ಬಂದ ತಕ್ಷಣ ಮೆಸೇಜ್ ಕೊಡು.
ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ಮಾಡಿಕೊಳ್ಳಲೆ ನಾನು ಎಲ್ಲಿ ಹೋದರೇನು ನಿನ್ನ ಉಳಿಸಲು ನಾನು ವೇದನಾದ ಎನ್ನ ಜನಕಲು ಮದೋನ್ಮತ್ತ ದುರುಳು ದುಷ್ಟ ದೂರ್ತನೆ ಈ ವಂಶನದಲ್ಲಿ ನಿನ್ನದ ಬಂದ್ಬಿಟ್ಟಿ ಅಕ್ಕ ಸುಮ್ಮನೆ ಮಾತು ಕರೆದ್ರೆ ಪಟಾರ ಬಂದ್ಬಿಡ್ತಿಯಲ್ಲಕ್ಕ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ನಿನಗೆ ಒಬ್ಬಳೆ ಬಂದಿದ್ಯಾ ಫುಲ್ ಫ್ಯಾಮಿಲಿನೂ ಕರ್ಕ ಬಂದಿದ್ಯಾಕ ಇನ್ನೇನು ಉಳಿದಿದ್ಯಾಕ ನನ್ನ ಹೊಡಿಯೋದಕ್ಕೆ ಏನೋ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿ ಎಣ್ಣೆಯಲ್ಲಿ ಏನಾರು ಮಾತಾಡ್ಬಿಡ್ತಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ ಅಕ್ಕ ನಿನ್ನ ಓಡ್ತಾನ ತಡ್ಕೊಳ್ಳೋ ಸಾಧ್ಯ ಇಲ್ಲಕ್ಕ ದಯವಿಟ್ಟು ನನ್ನ ಬಿಟ್ಬಿಡಕ್ಕ ನೀನು ಒಂದು ಕಾಲು ಸರಿಸ್ಬಿಟ್ರೆ ನಾನು ಒಂದೊಂದು ಕಲಕಾಯಿ ಚಿಕ್ಕ ಐಶು ನಿಂಗೇನ್ ತಲೆ ಕೆಟ್ಟಿದ್ಯಾ? ಬಾ ಹೋಗೋಣ ಬಾ. ನಾನ್ ಬರಲ್ಲ. ನಿನ್ಗೇನ್ ದೆವ್ವ ಮಾಡ್ಕೊಂಡಿದ್ದಾನೆ? ಲವ್ ನಿನ್ ಕಿಸ್ಕೊಟ್ಟಿದ್ಕೆ ನಿನ್ನ ವಾಲಿಬಾಲ್ ಆಡಿದ್ಲು ಇನ್ ಮುಖದ ಮೇಲೆ ಬೇರೆ ಹೊಡೆದ್ಬಿಟ್ಟಿದ್ಯಾ ಅವಳ ಕಾಲಿಗೆ ನಿನ್ನ ಫುಟ್ಬಾಲ್ ಕಣ. ಲವ್ ನೀನ್ ಹೊಡೆದಿದ್ದು ದೆವ್ವಕ್ಕಲ್ಲ, ಐಶುಗೆ. ಅವಳಿಗೆ ತಾನೇ ದೆವ್ವ ಮೆಟ್ಕೊಂಡಿರೋದು. ನೋಡು 4 ಜನ ಒಟ್ಟಿಗೆ ಬಂದಿದ್ದೀವಿ, 4 ಜನ ಒಟ್ಟಿಗೆ ವಾಪಸ್ ಹೋಗ್ತೀವಿ ಅಷ್ಟೇ. ನಡಿಯಪ್ಪ ಅನುಭವಿಸೋಣ ನಡಿ. ಸಾರಿ ಐಶು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಬೇಕು ಅಂತ ಹೊಡಿಲಿಲ್ಲ, ನಾನು ತುಂಬ ಫುಲಿಶ್ ಆಗಿ ಬಿಹೇವ್ ಮಾಡಿದೆ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ. ಐ ಲವ್ ಯು ಚಂದು. ಐ ಲವ್ ಯು ಸೋ ಮಚ್. ಪ್ಲೀಸ್ ಡೋಂಟ್ ಲೀವ್ ಮೀ. ಪ್ಲೀಸ್. ಚಂದು. ಐಶು, ನಾವಿಬ್ರು ಒಂದು ಸ್ವಲ್ಪ ದೂರ ಇರೋದೇ ಒಳ್ಳೇದು. ಪ್ಲೀಸ್ ಐಶು. ಐಶು ಆಕ್ಸೆಪ್ಟ್ ಮಾಡದೇ ಇದ್ರು, ನನ್ನಿಂದ ದೂರ ಆದ್ರೂ ಸಹಿಸಕ್ಕಾಗಲ್ಲ. ಸಾಯೋದು ಖಂಡಿತ.
ಏಯ್ ಯಾರು ಇವರು? ಇವರು ಚಿಕ್ಕ ಯಜಮಾನ್ರು ಬುದ್ಧಿ, ಇವರು ಬಸಣ್ಣ ಕಡೆಯವರು. ಹಲೋ ಸರ್, ನಾನು ಬಸವಣ್ಣವ್ರ ಆಫೀಸಲ್ಲಿ ಕೆಲಸ ಮಾಡೋದು. ಇಲ್ಲಿ ಯಾವುದೋ ಕೆಲಸದ ಮೇಲೆ ಬಂದಿದ್ವಿ. ನಾಳೆ ಬೆಳಿಗ್ಗೆ ಹೊರಟೋಗ್ತಾ ಇದ್ದೀವಿ. ಇವರು ನನ್ನ ಫ್ರೆಂಡ್ಸ್. ಹಾಯ್. ಎಕ್ಸ್ಕ್ಯೂಸ್ ಮಿ ಸರ್, ಇಫ್ ಡೋಂಟ್ ಮೈಂಡ್, ನೀವು ಮಾಡಿ ಮೇಲಿದ್ರೆ ಅನುಕೂಲ ಆಗುತ್ತೆ. ಈ ರೂಮಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ. ಅಂದ್ರೆ ಗರ್ಲ್ ಫ್ರೆಂಡಾ? ನಾವು ಒಂದ್ಸಲ ನೋಡ್ಬೋದಾ? ಏಯ್ ಮ್ಯಾನರ್ಸ್ ಇಲ್ದೆ ಮಾತಾಡ್ಬೇಡ್ರೋ. ಬ್ರದರ್ 2 days ಅಲ್ದೇ ಇದ್ರೆ 3 days ಇರಿ, ನೋ ಪ್ರಾಬ್ಲಮ್. ಬಿ ಹ್ಯಾಪಿ. ಗುಡ್ ನೈಟ್. ಬನ್ರೋ. ಐಶೋ 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 ಲೇ ಮೇಲಿರ್ಬೇಕು ನೋಡೋಣ ಬರ. ಅವಳು ಯಾಕೋ ಹೋಗ್ತಾಳೆ ಮೇಲ್ಗಡೆ? ಇಲ್ಲಿಲ್ಲಪ್ಪ. ಸರಿ ನಡೀರಿ ಹೋಗ. ಐಶೋ 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 ಏನಾಯ್ತು ಐಶೋ? ಏನಾಯ್ತು ಐಶೋನಿಗೆ? ಯಾಕೆ ಹಿಂಗ್ ಮಾಡ್ಕೊಂಡೆ ಐಶೋ? ನಾನು ಐಶು ಅಲ್ಲ. ಆ 3 ಜನರನ್ನ ಬಿಡಬೇಡ, ಸಾಯಿಸು. ಅವ್ರು ಸಾಯೋದನ್ನ ನಾನ್ ನೋಡ್ಬೇಕು. ಅವ್ರಿಗೂ ನಿಂಗೂ ಏನ್ ಸಂಬಂಧ? ಅವ್ರು ನಿಂಗೆ ಏನ್ ಮಾಡಿದ್ರು? ಯಾರು ನೀನು? ಚಂದ್ರಲೇಖ. ನಮ್ಮ ಮಾವ ಇದೇ ಗೆಸ್ಟ್ ಹೌಸ್ ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು. ನಾವಿಬ್ರು ಪ್ರೀತಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದಿದ್ವಿ. ಸುಂದರವಾದ ಜೀವನ ಮಾಡ್ಬೇಕು ಅಂತ 100 ಕನಸು ಕಟ್ಕೊಂಡಿದ್ವಿ. ಒಂದಿನ ರಾತ್ರಿ ಮಾವ ಯಾರು ಗೊತ್ತಿಲ್ಲ, ನೋಡ್ಕೊಂಡು ಬರ್ತೀನಿ. ಯಾರು? ಶಬ್ದ ಆಯ್ತಲ್ಲ. ಯಾರಿರ್ಬೋದು? ಯಾರು ಇಲ್ವಲ್ಲಪ್ಪ. ನನ್ನ ಮಾವನ್ನ ಸಾಯಿಸಿದ್ರು. ನಾನು ಐಶೋನ್ ಬಿಟ್ಟು ಹೋಗ್ತೀನಿ, ನೀನು ಅವ್ರನ್ನ ಸಾಯಿಸು. ಚಂದು ನಿಂತ್ಕೋ. ಚಂದು ನೋಡು, ಸುಮ್ಮನೆ ಎಕ್ಸೈಟ್ ಆಗ್ಬೇಡ. ಎಲ್ಲಿಗೆ ಹೋಗ್ತಾ ಇದೀಯಾ? ನೋಡ, ಇಂಥ ಟೈಮಲ್ಲಿ ಐಶುನ ನಾವು ಇಲ್ಲಿಂದ ಫಸ್ಟ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅಷ್ಟೇ ನಮ್ ಜವಾಬ್ದಾರಿ, ತಿಳ್ಕೊ. ಹೌದು, ನಾನು ಸಾಯೋಣ ಅಂತ ಬಂದೆ, ಐಶು ನನ್ನ ಬದುಕ್ಸಕ್ಕೆ ಅಂತ ಬಂದ್ಲು. ಈಗ ಅವಳೇ ಸಾವಿನ ದೌಡೆಯಲ್ಲಿದ್ದಾಳೆ. ಇದು ಐಶು ಪ್ರಾಬ್ಲಮ್ ಮಾತ್ರ ಅಲ್ಲ ಕಣ್ರು, ಒಂದು ಹೆಣ್ಣಿನ ಪ್ರಾಬ್ಲಮ್. ಒಂದು ಹೆಣ್ಣನ್ನ ರೇಪ್ ಮಾಡಿ ಸಾಯಿಸಿದಾರೆ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಒಂದು ಗಂಡಸನು 2 ನಿಮಿಷ ಚಂದ್ರಲೇಖಾಗಿರೋ ಅನ್ಯಾಯ ಇನ್ಯಾವ ಹೆಣ್ಣಿಗೂ ಆಗಬಾರ್ದು. ಏಯ್, ಯಾರೋ ನೀವು? ಈ ಹಿಂದೆ ಇಲ್ಲಿ ಏನ್ ಮಾಡಿದ್ರಿ? ಒಂಟಿ ಹೆಣ್ಣು ಸಿಕ್ಕಿದ್ರೆ ರೇಪ್ ಮಾಡಿ ಕೊಂದಾಕದ ಗಂಡಸ್ತಾನ ಅನ್ಕೊಂಡಿದ್ದೀರಾ? ಅದ್ದ ಹಣ್ಣು ಚೆನ್ನಾಗಿತ್ತು, ಆಸೆ ಆಯ್ತು, ಅನ್ಭವಿಸ್ದು ಅಲ್ಲ ನಮಗ. ದೊಡ್ಡ ಮನುಷ್ಯರದೇ ಓಪನಿಂಗ್ ಸೆರೆಮನಿ ಮಾಡೋದಕ್ಕೆ ನಾ ಮಾಡಿದ್ದು ಅದನ್ನೇ. ನೀನ್ ಹೂವನ್ನು
ನಿನ್ ಜೊತೆ ಇರೋಳ್ಗು ಓಪನಿಂಗ್ ಸೆರೆಮನಿ ಮಾಡೋಣ ಆ? ಒಂದ್ ಸ್ಮಾಲ್ ಕರೆಕ್ಷನ್. ದ್ರೌಪದಿಗೆ 5 ಜನ ಇದ್ರು, ಇಲ್ಲಿ ನಾವು 6 ಜನ. ಓಕೆನಾ? ಇಲ್ಲಿವರೆಗೂ ಬಾವುಟ ಆರಿಸಿದ್ದು ಹೆಣ್ಣಿನ ಶೀಲದ ಮೇಲೆ, ಇನ್ ಮುಂದೆ ಆರೋದು ಹೆಣ್ಣಿನ ಗೌರವದ ಮೇಲೆ. ಅದೇ ಬಾರ ಇಲ್ಲಿ ಹೋಗೋ. ಚಂದು, ಐಶು, ಏ ಏನ್ ಅನ್ನಿಸ್ತಾ ಇದೆ? ಸಾಯೋಣ ಅನ್ನಿಸ್ತಾ ಇದೆ. ಯಾಕೆ? ಪ್ರೀತಿ ಸಿಕ್ತಲ್ಲ. ಹಾ, ಆಗ ಪ್ರೀತಿ ಸಿಗದೆ ಸಾಯೋಣ ಅನ್ಕೊಂಡಿದ್ದೆ. ಈಗ ನೀನ್ ಪ್ರೀತಿಗೋಸ್ಕರ ಸಾಯೋಣ ಅನ್ಕೊಂಡಿದ್ದೀನಿ. ನಾಟಿ.